ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಸತ್ಯಕಾಮ ತಂಡದ ಜ್ಞಾನ ಜ್ಯೋತಿಯ 9ನೇ ಅಧಿವೇಶನಕ್ಕೆ ಆಧಾರದ ಸ್ವಾಗತ. ಅಧಿವೇಶನವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇವತ್ತಿನ ಅಧಿವೇಶನ ಮತ್ತೆ ಪ್ರಕ್ರಿಯೆಗಳನ್ನ ಒಳಗೊಂಡಿದ್ದು. ಅದರಲ್ಲಿ ಇವತ್ತು ಇನ್ನೊಂದು ವಿಶೇಷತೆ ಏನಂತೆ ಅಂದ್ರೆ, ನಾವು ಯಾವ್ದಾದ್ರೂ ಇಬ್ಬರು ಸೆಲೆಕ್ಟೆಡ್ ಆಡಿಯನ್ಸ್ನ ಇಟ್ಕೊಂಡು ಅವರಿಗೆ ಯಾವ ರೀತಿಯಲ್ಲಿ ಈ ಪ್ರಕ್ರಿಯೆಗಳನ್ನ ವಿವರಿಸಬಹುದು, ಅವರನ್ನ ಹೇಗೆ ಇದಕ್ಕೆ ಆಸಕ್ತರನ್ನಾಗಿ ಮಾಡಬಹುದು ಅನ್ನುವಂಥದ್ದು ಇವತ್ತಿನ ಅಧಿವೇಶನದ ಮುಖ್ಯವಾದ ಉದ್ದೇಶ. ಈಗ ಮೊದಲನೇದಾಗಿ ನಾನು ಪ್ರಾರಂಭ ಮಾಡ್ತೀನಿ. ನನ್ನ ಪ್ರಕ್ರಿಯೆ ಶಾಸ್ತ್ರ ಪ್ರಮಾಣ. ಅದನ್ನ ನಾನು ಇಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಬ್ಬ ರೈತ ಮತ್ತೆ ಒಬ್ಬಳು ಗೃಹಿಣಿ. ಒಟ್ಟಾಗಿ ಇದಕ್ಕೆ 6 ನಿಮಿಷಗಳಿರುತ್ತೆ. ಒಂದಕ್ಕೆ 3 ನಿಮಿಷ, ಇನ್ನೊಂದಕ್ಕೆ 3 ನಿಮಿಷ ಅಂತ. ನಾನು ಒಟ್ಟಾಗಿ 6 ನಿಮಿಷಗಳು ಮಾತಾಡ್ಬಿಡ್ತೀನಿ. ಮಧ್ಯೆ ಒಂದು ಮುಗಿದ ತಕ್ಷಣ ನಿಲ್ಲಿಸಿ ಮತ್ತೆ 2ನೇ ಪ್ರಸಂಗ ಅಂತ ಹೇಳಿ 2ನೇದನ್ನ ಪ್ರಾರಂಭ ಮಾಡ್ತೀನಿ. ಸಮಯ ನೋಡ್ಕೊಳ್ಬಹುದು. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಓ, ಏನ್ ಮುದ್ದಣ್ಣ, ಎಷ್ಟೊಂದು ಬೇಜಾರ್ ಮಾಡ್ಕೊಂಡು ಕಾಲ ಎಳ್ಕೊಂಡ್ ಬರ್ತಾ ಇದೀಯಲ್ಲ, ಯಾಕಪ್ಪ? ಅಯ್ಯೋ ಅಮ್ಮನರೇ, ಏನ್ ಹೇಳಿ ನನ್ ಬವಣಿಯ, ಇತ್ತೀಚೆಗೆ ಜಮೀನ್ ತಗೊಂಡೆ ಅಂತ ಹೇಳ್ದೆ ಅಲ್ವಾ ನಿಮ್ಗೆ? ಏನು ಆಸೆ, ಯಾವತ್ತೂ ಕೃಷಿ ಮಾಡಿಲ್ಲ ಅಮ್ಮನವ್ರೆ, ಅನುಭವನೇ ಇಲ್ಲ, ಮಾಡ್ಬೇಕು ಅಂತ. ಕಮ್ಮಿ ಇಲ್ಲ ನೋಡಿ, ಶೀಟ್ ಕಮ್ಮಿ ಆಯ್ತು. ಏನಾಯ್ತು? ಸಾರಿ, ಯಾರೋ ಮಾತಾಡಿದ್ರೆ, ಏನೋ ಮಾತಾಡಿದ್ರೆ ಇಂಟ್ರಪ್ಟ್ ಆಯ್ತು. ನನ್ಗೇನೋ ಹೇಳ್ತಿದ್ದೀರಾ ಅನ್ಕೊಂಬಿಟ್ಟೆ. ಮಾಡ್ಕೊಳ್ಳಿ ದಯವಿಟ್ಟು. ಪ್ರಾಂಪ್ಟ್ ಆಯ್ತು ನಿಮ್ಗೆ ಅಷ್ಟೇ. ಇವಾಗ ಮತ್ತೆ ಶುರು ಮಾಡಿ ಅಷ್ಟೇ. ಮತ್ತೆ ಶುರು ಮಾಡ್ತೀನಿ. ಯಾರು ಎಲ್ರು ವಿಡಿಯೋ ಆಡಿಯೋ ಆಫ್ ಮಾಡ್ಕೊಳ್ಳಿ ಪ್ಲೀಸ್. ಮ್ಯೂಟ್ ಮಾಡಿದೆ ನಾನು ಅವ್ರನ್ನ. ಮತ್ತೆ ಎಲ್ರು ಮ್ಯೂಟ್ ಮಾಡ್ಬಿಡಿ. ಪಾರ್ವತಿಜಿ ಎಲ್ರನ್ನು ಮ್ಯೂಟ್ ಮಾಡ್ಬಿಡಿ. ಅಲ್ಲ, ನಂದು ಆಮೇಲೆ ಮ್ಯೂಟ್ ಆಗ್ಬಿಟ್ಟು. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಓ, ಏನ್ ಮುದ್ದಣ್ಣ, ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಕಾಲ ಹೇಳ್ಕೊಂಡ್ ಬರ್ತಾ ಇದೀಯಾ, ಏನ್ ಸಮಾಚಾರ? ಅಯ್ಯೋ ಅಮ್ಮನರೇ, ಏನ್ ಹೇಳಿ ನನ್ ಭಾವಣಿಯ, ನಾನು ಇತ್ತೀಚೆಗೆ ಭೂಮಿ ತಗೊಂಡೆ ಅಂತ ನಿಮ್ಗೆ ಹೇಳಿದ್ನಲ್ವಾ, ಕೃಷಿ ಮಾಡ್ಬೇಕು ಅಂತ ಆಸೆ, ಅನುಭವ ಇಲ್ಲ. ಆ JCB-ನವನ್ಗೆ ಸುಮ್ನಿರ್ಲಾರ್ದೆ 3 ಅಡಿ ಆಳ ತೋಡ್ಲಾ, ನನ್ ಗಿಡಗಳನ್ನೆಲ್ಲ ಆಳವಾಗಿ ಊತಾಕ್ಬಿಡ್ತೀನಿ ಬೇರ್ನ ಅಂದೆ. ಅವ್ನು ಹೇಳ್ದ, ಬೇಡ ಕಣೋ, 1 ಅಡಿ ಸಾಕು ಅಂತ. ಕೇಳಲಿಲ್ಲ ನಾನು. ಇಲ್ಲ ತೋಡು ಅಂದೆ. ನಮ್ಮ ಅಪ್ಪ ಅಮ್ಮನು ಹೇಳಿದ್ರು, ಕೇಳಲಿಲ್ಲ. ತೋಡ್ದ, ಚೆನ್ನಾಗಿ ನೆಟ್ಟೆ. ಬಂತು ನೋಡಿ ಮಳೆ, ತುಂಬ್ಕೊಂಡ್ಬಿಡ್ತು ಅಮ್ಮನರೇ, ಸ್ವಿಮ್ಮಿಂಗ್ ಪೂಲ್ ಆಗೋಯ್ತು. ನಮ್ಮ ಅಪ್ಪ ಅಮ್ಮನು ಬಂದ್ರು, ಬೈಕೊಂಡ್ ಎಲ್ರು ಪೈಪ್ ಹಾಕಿ ಮೋಟರ್ ಹಾಕಿ ಎಲ್ಲ ನೀರ್ನ ತೆಗ್ದು, ಮತ್ತೆ ಮಳೆ ಬಂದ್ಬಿಡದ, ಮತ್ತೆ ತುಂಬ್ಕೊಂಡ್ಬಿಡ್ತು. ಮತ್ತೆ ತೆಗ್ದಿ, ಮತ್ತೆ ಬಂತು. ಅಯ್ಯೋ ಅಮ್ಮನರೇ, 1 ವಾರ ಹಿಂಗೆ ಆಯ್ತು. ಬಂದವರೆಲ್ಲ ನೋಡ್ಬಿಟ್ಟು, ಎಲ್ಲ ಗಿಡ ಕೊಳ್ತೋಗ್ತವೆ, ಕಿತ್ತಾಕ್ಲಾ? ಹೆಂಗಮ್ಮನರೇ, ಈಗ ತಾನೇ ಅಷ್ಟೊಂದು ಬಂಡವಾಳ ಹಾಕಿವ್ನಿ, ಹೆಂಗ್ ಕಿತ್ತಾಗಕ್ ಮನ್ಸು ಬರ್ತದೆ? ಅದಕ್ಕೆ ನಿಮ್ ಹತ್ರ ಬಂದೆ. ನೀವು ಈ ಕೃಷಿನಲ್ಲಿ ಎಷ್ಟೊಂದು ಸಂಶೋಧನೆ ಮಾಡಿರಲ್ಲ ಅಮ್ಮನವ್ರೆ, ಏನಾದ್ರೂ ಇದಕ್ಕೆ ಪರಿಹಾರ ಇದ್ರೆ ಹೇಳ್ತೀರಾ ಅಮ್ಮನವ್ರೆ? ಓ, ಹೀಗಾಯ್ತಾ? ಪರಿಹಾರ ಇದೆ ಮುದ್ದಣ್ಣ. ಆಯ್ತಾ ಅಮ್ಮನವ್ರೆ? ಏನ್ ಹೇಳಿ ಅಮ್ಮನವ್ರೆ? ಈಗ ಜೀವಾಮೃತ ಅಂತ ಸಿಗುತ್ತೆ, ಅದನ್ನ ಆಮೇಲೆ ನೀನು ಮಾಡ್ಕೋಬಹುದು.
ಗಂಜಲ ಸಗಣಿ ಇದನ್ನೆಲ್ಲ ಉಪಯೋಗಿಸ್ಬಿಟ್ಟು ಈ ಸದ್ಯಕ್ಕೆ ಅಂಗಡಿಲಿ ತಗೋ, ಅದನ್ನ ಎಲ್ಲಾ ಗಿಡಗಳಿಗೂ 15 ದಿವಸಕ್ಕೊಂದ್ಸರ್ತಿ ಕೊಡು, ನೋಡೋಣ. ಆಗ್ಲಿ ಅಮ್ಮನವ್ರೆ, ಹಂಗೆ ಮಾಡ್ತೀನಿ. ಏನ್ ಮುದ್ದಣ್ಣ 2 ತಿಂಗಳಿಂದ ಪತ್ತೆನೇ ಇಲ್ಲ, ಏನ್ ಬಹಳ ಖುಷಿಯಾಗಿ ಬರ್ತಾ ಇದೀಯಾ? ಅಮ್ಮನರೇ ಖುಷಿ ಇಲ್ದೆ ಇನ್ನೇನ್ ಅಮ್ಮನರೇ, ನೀವ್ ಹೇಳ್ದಂಗೆ ಮಾಡ್ಬಿಟ್ಟೆ. ಒಂದು ಗಿಡನೂ ಸಾಯ್ಲಿಲ್ಲ ಅಮ್ಮನರೇ, ಕಾಂಡುಗಳೆಲ್ಲ ಇಟ್ಟು ದಪ್ಪ ಆಗವೆ. ತೆಗೆದು ಕಿತ್ತು ಬಿಸಾಕು ಅಂದವರೆಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಂಡವ್ರೆ ಅಮ್ಮನರೇ. ಎಷ್ಟ್ ಸಲ ಆಗೋಯ್ತು ಅಮ್ಮನರೇ. ಅಂತೂ ನೀನು ನನ್ ಮಾತಿನ ಮೇಲೆ ನಂಬಿಕೆ ಇಟ್ಟು ಮಾಡಿದ್ಯಲ್ಲಪ್ಪ. ನಂಬಿಕೆ ಇಡ್ಬೇಕಮ್ಮನರೇ, ನೀವ್ ತಿಳಿದಿರೋರು. ಆ ಕ್ಷೇತ್ರದಾಗಿ ಸಂಶೋಧನೆ ಮಾಡಿರಿ, ಚೆನ್ನಾಗಿ ತಿಳ್ಕೊಂಡಿರಿ. ನಿಮ್ ಮಾತು ನಮ್ದು ಇನ್ಯಾರ ಮಾತು ನಂಬ್ಬೇಕು? ನೋಡ್ದ್ಯಾ, ಅನುಭವಸ್ಥರು ತಿಳುವಳಿಕೆ ಇರೋರ ಮಾತನ್ನ ನಂಬ್ಬೇಕು. ಅವತ್ತೆಲ್ಲ ನೀನು ಈ ಶಾಸ್ತ್ರದಲ್ಲಿ ಹೇಳಿರೋದು ಒಳ್ಳೇದಪ್ಪ ಕೇಳು ಅಂತ ಹೇಳಿದ್ರೆ, ಆ ಶಾಸ್ತ್ರ ಹೇಳುತ್ತೆ ನಾನೇ ದೇವ್ರು ಅಂತ, ಅದಂಗ್ ನಂಬಕ್ಕಾಯ್ತದೆ ಅಂತಂದ್ಯಲ್ಲ. ಈಗ ನೋಡು, ಆ ಶಾಸ್ತ್ರನು ಹೇಳಿರೋರು ಯಾರು ಗೊತ್ತಾ? ಈಗ ನಾನ್ ಹೇಗ್ ಸಂಶೋಧನೆ ಮಾಡಿ ಸರಿಯಾಗಿ ಹೇಳ್ತೀನೋ ಆ ತರಹ ಸತ್ಯವನ್ನು ಕಂಡುಕೊಂಡಿರೋರು ಹೇಳಿರೋ ಅಂತದ್ದು ಅದಕ್ಕೆ ಶಾಸ್ತ್ರ ಪ್ರಮಾಣ ಅಂತಾರೆ. ಅದಕ್ಕೆ ಅದನ್ನ ಮೊದಲು ನಂಬ್ಕೋಬೇಕು. ಹಾಗಂತ ಕುರುಡ್ ನಂಬಿಕೆ ಅಲ್ಲ. ಆಮೇಲೆ ಅದ್ರಲ್ಲೇನೆ ಇದು ಯಾವ ರೀತಿ ಇದು ಸತ್ಯ ಅನ್ನೋದನ್ನ ಬೇಕಾದಷ್ಟು ಉದಾಹರಣೆ ಕೊಟ್ಟು ವಿವರಿಸಿ ಹೇಳ್ತಾರೆ. ಏನು ಆಸಕ್ತಿ ಇದೆಯೋ? ತಿಳ್ಕೊತೀಯೋ? ತಿಳ್ಕತೀನಿ ಅಮ್ಮನರೇ, ನೀವ್ ಹೇಳಿದ್ದೆಲ್ಲ ತಿಳ್ಕೊಂಡ್ಬಿಡ್ತೀನಿ. ನಾಳೆಯಿಂದ ನಿಮ್ ತಾವ್ ಬರ್ತೀವಿ ಅಮ್ಮನರೇ. ನಮಸ್ಕಾರ. 2ನೇ ಪ್ರಸಂಗ. ಓ ವತ್ಸಲ, ಏನು ನಿಮ್ಮ ಅತ್ತೆ ಊರ್ಗ್ ಹೋಗಿದ್ದಾರೆ? ನಿಂದೆ ಅಡಿಗೆ ರುಚಿಯಾಗಿ ಏನ್ ಮಾಡಿದೀಯಾ? ಅಯ್ಯೋ ಆಂಟಿ, ಸಾರ್ ಮಾಡ್ದೆ ಆಂಟಿ, ಯಾಕೋ ಒಂಚೂರು ರುಚಿನೇ ಇಲ್ಲ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತೀರಾ ಆಂಟಿ ಸ್ವಲ್ಪ? ತಗೊಂಬಾ. ಅಯ್ಯೋ ಹುಡುಗಿ, ಬೇಳೆನೆ ಬೆಂದಿಲ್ವಲ್ಲೇ, ಅದಕ್ಕೆ ರುಚಿ ಇಲ್ಲ. ಈಗ ಅಯ್ಯೋ ಇಲ್ಲ ಆಂಟಿ, ಕೂಗ್ಸಿದ್ದೆ ಕುಕ್ಕರ್ನಲ್ಲೇ 1 ವಿಸಿಲ್ಲು. ಅದೇನಾಗುತ್ತೆ ಅಂದ್ರೆ ಕೆಲವು ಬೇಳೆ 1 ವಿಸಿಲ್ಗೆ ಬೇಯಲ್ಲ. ಆಮೇಲೆ ನೀನ್ ನೀರು ಸರಿಯಾಗಿ ಇಟ್ಟಿದ್ಯೋ ಇಲ್ವೋ. ಈಗ ಒಂದ್ ಕೆಲ್ಸ ಮಾಡು, ಇವತ್ತಿಂದನ್ನ ಆ ತಿಳಿ ಬಗ್ಗಿಸ್ಬಿಟ್ಟು ಆ ಬೇಳೆನ ಮಿಕ್ಸಿಲಿ ರುಬ್ಬಿಬಿಡು. ಆಮೇಲೆ ಆ ತಿಳಿ ಸೇರಿಸ್ಬಿಟ್ಟು ಕುದಿಸು. ನಾಳೆಯಿಂದ ಜಾಸ್ತಿ ನೀರಿಟ್ಬಿಟ್ಟು 3-4 ವಿಸಿಲ್ ಕೂಗ್ಸು. ಅವಾಗ ಚೆನ್ನಾಗಾಗತ್ತೆ. ಸರಿನಾ? ಓಕೆ ಆಂಟಿ. ವತ್ಸಲ, ಏನು ಇವತ್ತು ಏನ್ ಅಡಿಗೆ ಮಾಡಿದೀಯಾ? ಆಂಟಿ, ನಾನೇ ನಿಮ್ ಹತ್ರ ಬರೋಣ ಅಂತ ಅನ್ಕೊಂಡಿದ್ದೆ. ಇವತ್ತು ಸೊಪ್ಪಿನ ಹುಳಿ ಮಾಡಿದ್ದೀನಿ, ಟೇಸ್ಟ್ ನೋಡ್ತೀರಾ? ಕೊಡು ಕೊಡು. ಫಸ್ಟ್ ಕ್ಲಾಸ್ ಆಗಿ ಮಾಡ್ಬಿಟ್ಟಿದೀಯಲೇ, ಇನ್ನೇನ್ ಇದಕ್ಕಿಂತ ಬೇಕು? ಮತ್ತೆ ಮಾಡ್ದೆ ಏನ್ ಆಂಟಿ? ನಿಮ್ಮಂಥ ಚೆನ್ನಾಗಿ ಅನುಭವಸ್ಥರು ಎಲ್ಲಿ ತಪ್ಪಾಗ್ತಾ ಇದೆ, ಹೇಗ್ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡೋವಂಥವ್ರು ಇದ್ದಾಗ ಎಲ್ಲನೂ ಚೆನ್ನಾಗೇ ಆಗುತ್ತೆ, ರುಚಿಯಾಗಿ ಆಗುತ್ತಲ್ವಾ ಆಂಟಿ? ಹೌದು, ಅನುಭವ ಬಹಳ ಮುಖ್ಯ. ನಾನು ಅವತ್ತೆಲ್ಲ ಈ ಸ್ಕ್ರಿಪ್ಚರ್ಸ್ ಬಗ್ಗೆ ಹೇಳಿದಾಗ ನೀನೇನಂದೆ? ಅಯ್ಯೋ ಆ ಸ್ಕ್ರಿಪ್ಚರ್ಸ್ ಹೆಂಗ ಆಂಟಿ ನಂಬ್ಕೊಳ್ಳೋದು, ಅದ್ ಸರಿ ಅಂತನ್ಬಿಟ್ಟು ಅಂತ ಇದ್ದೆ. ಆ ಸ್ಕ್ರಿಪ್ಚರ್ಸು ಕೂಡ ಹಾಗೇನೆ. ನಾನ್ ಹೇಗ್ ಅಡಿಗೆ ಹೇಳ್ಕೊಟ್ನೋ ಅದೇ ತರ ಅನುಭವಸ್ಥರು ಸತ್ಯವನ್ನು ಕಂಡ್ಕೊಂಡಿರೋರು ಹೇಳಿರುವಂತಹದ್ದು. ಅದನ್ನ ನಾವು ಓದ್ತಾ ಹೋದ್ರೆ ಮೊದ್ಲು ನಂಬ್ಬೇಕು. ಆಮೇಲೆ ಅದ್ರಲ್ಲಿ ಬೇಕಾದಷ್ಟು ಪ್ರಕ್ರಿಯೆಗಳು ಅಂತಿರುತ್ತೆ. ಅದ್ರ ಮೂಲಕ ಹೇಗೆ ಇದು ಸತ್ಯ ಅನ್ನೋದನ್ನ ವಿವರಣೆ ಕೊಟ್ಟು ಹೇಳ್ತಾರೆ. ಹಾಗಾಗಿ ನಮ್ಗೆ ಪೂರ್ಣವಾಗಿ ಅದ್ರಲ್ಲಿ ಏನು ಸತ್ಯ ಅನ್ನೋದು ಗೊತ್ತಾಗೋಗುತ್ತೆ. ಆಂಟಿ, ಇವಾಗ ಮಾತ್ರ ನನ್ಗೆ ನೀವ್ ಹೇಳಿದ್ದು ಹೌದು ಅನ್ಸ್ಬಿಡ್ತು. ನೀವು ಪಾಪ ಎಷ್ಟೊಂದು ವಿಡಿಯೋಸ್ ಕಳ್ಸಿದ್ರಿ ಆಂಟಿ, ನಾನು ಅವತ್ತಿಂದ ನೋಡ್ಲೇ ಇಲ್ಲ. ಈಗೆಲ್ಲ ವಿಡಿಯೋಸ್ನು ನೋಡ್ತೀನಿ ಆಂಟಿ. ಆಮೇಲೆ ನಂಗೆ ಏನೇನ್ ಡೌಟ್ ಬರುತ್ತೋ ಎಲ್ಲ ಬಂದು ನಿಮ್ ಹತ್ರ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಹರಿ ಓಂ. 5:29. 5 ಗಂಟೆನಾ? 5 ನಿಮಿಷ. 5 ನಿಮಿಷ 29 ಸೆಕೆಂಡ್. ಸಾರಿ. ಥ್ಯಾಂಕ್ ಯು. ಸೆಲ್ಫ್ ಎವ್ಯಾಲ್ಯೂಯೇಷನ್. ಅದೇ ಇವಾಗ ನಾನು ಗೃಹಿಣಿ ಮತ್ತೆ ರೈತ ಅಂತ ತಗೊಂಡೆ. ಫಸ್ಟ್ ಅವರ ಫೀಲ್ಡ್ ಅಲ್ಲೇನೆ ಅವ್ರಿಗೆ ಹೇಗೆ ಈ ನಂಬಿಕೆ ಅನ್ನೋದು, ನಾವು ಶ್ರದ್ಧೆ ಅಂತ ಕರಿತೀವಿ ಇದರಲ್ಲಿ, ಆ ಶ್ರದ್ಧೆ ಅನ್ನೋ ವರ್ಡ್ ಅವರು ಯೂಸ್ ಮಾಡಲ್ಲ. ಫಸ್ಟ್ ಆ ನಂಬಿಕೆ ಅನ್ನೋದು ಏನು, ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅನ್ನೋದನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು, ಅದೇ ರೀತಿ ಶಾಸ್ತ್ರಗಳು ಕೂಡ ಕೆಲಸ ಮಾಡುತ್ತವೆ, ಅವುಗಳನ್ನ ನಾವು ಮೊದಲು ನಂಬ್ಕೋಬೇಕು, ಶ್ರದ್ಧೆ ಇಟ್ಕೋಬೇಕು ಅದರಲ್ಲಿ, ಆಮೇಲೆ ಅವು ನಮ್ಗೆ ಸತ್ಯವನ್ನ ತಿಳಿಸ್ಕೊಡುತ್ತೆ ಅಂತ ಹೇಳುವಂತ ಒಂದು ಪ್ರಯತ್ನವನ್ನ ನಾನು ಈ ಶಾಸ್ತ್ರ ಪ್ರಮಾಣದ ಬಗ್ಗೆ ಮಾಡಿದ್ದೀನಿ. ಅದು ಎಷ್ಟರ ಮಟ್ಟಿಗೆ
ಚೆನ್ನಾಗಿ ಬಂದಿದೆ ಅನ್ನೋದನ್ನ ವಾಣಿಜ್ಯವರೇ ಹೇಳ್ಬೇಕು. ಇದು ಟಾರ್ಗೆಟ್ ಆಡಿಯನ್ಸ್ ಹೌದು, ಹಳ್ಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಅಂತನಾ? ಒಂದು ರೈತನಿಗೆ ಅಂತ ಹೇಳಿದೆ, ಹಾ, ಇನ್ನೊಂದು ಗೃಹಿಣಿಗೆ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದೆ ಅದನ್ನ. ಓಕೆ. ಇಲ್ಲ, ತುಂಬಾ ಚೆನ್ನಾಗ್ ಬಂತು. ಅದಕ್ಕೆ ರೈತನಿಗೆ ಅವನು ಬೆಳೆ ವಿಷಯವಾಗಿ ಹೇಳ್ಬಿಟ್ಟು ಅದ್ರಲ್ಲಿ ಅವನಿಗೆ ನಂಬಿಕೆ ಬರ್ಸ್ಬಿಟ್ಟು ಆಮೇಲೆ ಈ ಶಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಇವಳು ಹೊಸದಾಗಿ ಮದ್ವೆ ಆದವಳು ಗೃಹಿಣಿ, ಇವಳಿಗೆ ಈ ರೀತಿಯಲ್ಲಿ ಅವಳು ಸಾರು ಮಾಡೋದನ್ನ ತಗೊಂಡು ಹೇಳಿದೆ. ಇದು ಸರಿಯಾಗಿತ್ತಾ? ತುಂಬಾ ಚೆನ್ನಾಗ್ ಬಂತು ನಿಮ್ ಆಕ್ಟಿಂಗು. ನೀವು ಅದನ್ನ ಒಂಥರ ಬೇರೆ ಬೇರೆ ರೋಲ್ಸ್ ಆಕ್ಟ್ ಮಾಡಿದ್ದು, ನೀವು ತಗೊಂಡಿದ್ ಕಾಂಟೆಕ್ಸ್ಟ್, ಈಚ್ ಗ್ರೂಪ್ ಅವ್ರಿಗೆ ಯಾವ ಕಾಂಟೆಕ್ಸ್ಟ್ ರೆಲೆವೆಂಟ್ ಇದೆ ಅದನ್ನ ತಗೊಂಡು ಮಾಡಿದ್ರಿ. ಸೊ ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ. ಅಲ್ಲ, ಇದ್ರಲ್ಲಿ ಇನ್ನೇನಾದ್ರೂ ಕರೆಕ್ಷನ್ಸು ಅಥವಾ ಬೇರೆ ರೀತಿ ಮಾಡ್ಬೇಕಾಗಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿತ್ತಾ? ಅದನ್ನೊಂಚೂರು ಗೊತ್ತಾ? ಇಲ್ಲ, ಅಂದ್ರೆ ಇದ್ರ ಸ್ವಲ್ಪ ಸ್ಕಿಟ್ ತರ ಬಂದಿದೆ. ಇವಾಗ ಈಗ ಹೇಳ್ದೆ, ಆಮೇಲೆ ಒಂದ್ ಟೈಮ್ ಲ್ಯಾಪ್ಸ್ ಆದ್ಮೇಲೆ ಅವ್ರು ಮತ್ತೆ ವಾಪಸ್ ಬಂದ್ರು, ಮತ್ತೆ ಹೇಳ್ದೆ ಅಂತ. ಅದು ಯಾವ ತರನಾದ್ರೂ ನಾವು ಇಂಟರ್ಪ್ರಿಟ್ ಮಾಡ್ಬೋದು. ಅಂದ್ರೆ ನೀವು ಆಕ್ಚುಲಿ ಯಾರೋ ಒಬ್ರಿಗೆ ಹಂಗೆ ಹೇಳಿದ್ರಿ, ಆತರ ಆಯ್ತು, ಮತ್ತೆ ಅವ್ರು ವಾಪಸ್ ಬಂದ್ರು ಅಂತ. ಅಥವಾ ಈ ತರದ್ ಒಂದ್ ಸ್ಕಿಟ್ ತರ ಮೋನೋ ಆಕ್ಟಿಂಗು ಆ ಆಡಿಯನ್ಸ್ ಮುಂದೆ ಮಾಡ್ತಾ ಇದ್ದೀರಾ ಅಂತ ಆ ತರ ಬೇಕಿದ್ರು ಅನ್ಕೋಬಹುದು. ಬಟ್ ಕಾಂಟೆಕ್ಸ್ಟ್ ಇಸ್ ವೆಲ್ ಡಿಫೈನ್ಡ್. ಎಕ್ಸಾಂಪಲ್ಸ್ ಆರ್ ವೆರಿ ಅಪ್ರೋಪ್ರಿಯೇಟ್. ವೆರಿ ನೈಸ್. ಥ್ಯಾಂಕ್ ಯು. ಈಗ ಎರಡನೇದಾಗಿ ಮಾಲಾ ಸುರೇಶ್ ಅವರು 3 ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಮಾಜದ ಮಗು, ಎಂಥದ್ದು ಇನ್ನೇನು ಮಕ್ಕಳಪ್ಪ? ದೈವಿಕ ಮಗು ಹಾಗೂ ದೈವಿಕ ಮಗು, ಜೈವಿಕ ಮಗು. ದೈವಿಕ ಮಗು, ದೈವಿಕ, ಸಾಮಾಜಿಕ. ಬಯಾಲಜಿಕಲ್ ಚೈಲ್ಡ್, ಸೊಸೈಟಿ ಚೈಲ್ಡ್, ಡಿವೈನ್ ಚೈಲ್ಡ್. ಈಗ ಅದಕ್ಕೆ ಸಮಯ ಯಾರು ನೋಡ್ಕೊಳ್ತೀರಾ? ಚಂದ್ರಿಕಾ ನೋಡ್ಕೊಳ್ಬಹುದಾ ಸಮಯನ? ಯಾಕೆಂದ್ರೆ ನಾನು ಇಲ್ಲಿ ಬರೀ ಮೊಬೈಲ್ ಇದೆ, ಹಂಗಾಗಿ. ಒಂದ್ ನಿಮಿಷ ಮೇಡಮ್. ಹಾ, ಎಷ್ಟು 5 ಮಿನಿಟ್ಸಾ 7 ಮಿನಿಟ್ಸಾ ಮೇಡಮ್? 6 ಮಿನಿಟ್ಸ್ ಟೋಟಲ್. ನೀವು ಬ್ರೇಕ್ ಮಾಡ್ತೀರಾ? ಹೇಗ್ ಮಾಡ್ತೀರಾ ಮಾಲಾ? ವಾಣಿಜಿ, ಫಾದರ್ ಅಂಡ್ ಡಾಟರ್ ಕಾನ್ಸೆಪ್ಟ್ ತಗೊಳ್ಬಹುದಾ? ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಯಾರು ಟಾರ್ಗೆಟ್ ಆಡಿಯನ್ಸ್ ಯಾರು? ಸಿ, ಡಾಟರ್ ಕಮ್ ವಿತ್ ಅ ಡೀಪ್ ಸ್ಟ್ರೆಸ್. ಶಿ ವಾಂಟ್ ಟು ಎಂಡ್ ಹರ್ ಲೈಫ್. ಟಾರ್ಗೆಟ್ ಆಡಿಯನ್ಸ್ ಬಂದ್ಬಿಟ್ಟು ಅಪ್ಪ ಮಗಳಿಗೆ ಹೇಳ್ತಾ ಇರೋದು. ಓಕೆ, ಅದು ಒಂದಾಯ್ತು. ಸೆಕೆಂಡ್ ಒನ್ ಅದೇ ಅಪ್ಪ ಅಲ್ಲ, ಮಗಳು ಬರ್ತಾಳೆ ಫಸ್ಟ್ ನನ್ನ ಹತ್ರ, ಅವಳ ಪ್ರಾಬ್ಲಮ್ ತಗೊಂಡು. ಎರಡು ಡಿಫ್ರೆಂಟ್ ಟಾರ್ಗೆಟ್ ಆಡಿಯನ್ಸ್ ಇರ್ಬೇಕು. ಫಸ್ಟ್ 3 ಮಿನಿಟ್ಸ್ ಒಬ್ರ ಜೊತೆ, ಓಕೆ. ಸೆಕೆಂಡ್ 3 ಮಿನಿಟ್ಸ್ ಸೊ ಲೆಟ್ ಮಿ ಮೇಕ್ ಇಟ್ as a college girl and a corporate guy, ಅಲ್ವಾ? ಕಾಲೇಜ್ ಗರ್ಲ್ ಅಂಡ್ corporate guy. Yeah, fine. That would be right? Yeah. ಈಗ ನಿಮಗೆ ಒಂದಾದ ತಕ್ಷಣ ಅದು 3 ನಿಮಿಷದ್ದು ಮುಗಿಸಿ ಆಮೇಲೆ ಇನ್ನೊಂದಕ್ಕೆ ಮತ್ತೆ ಸೆಪರೇಟ್ 3 ನಿಮಿಷ ಇಟ್ಕೋಬೇಕಾ, ಅಥವಾ ನಂತರನೇ ಟೋಟಲ್ ಆಗಿ 6 ಮಿನಿಟ್ಸ್ ಇಟ್ಕೋತೀರಾ? ಹಾಗೆ ಟೋಟಲ್ ಆಗಿ 6 ಮಿನಿಟ್ಸ್ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಸರಿ, ಇವಾಗ ಚಂದ್ರಿಕಾ ವಿಡಿಯೋ ಆನ್ ಮಾಡ್ಕೊಳ್ಳಿ. 6 ಮಿನಿಟ್ಸ್ ಟೈಮ್. ಐ ಡೋಂಟ್ ನೋ ಹೌ ಹೇಗ್ ಬರುತ್ತೋ ನೋಡಿ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮ. ನಮ್ಮ ಕಾರಣ ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರ ಆಶೀರ್ವಾದದೊಂದಿಗೆ ಇಂದು ನಾನು ಆಯ್ಕೆ ಮಾಡಿಕೊಂಡಂತಹ ಈ 3 ವಿಷಯವಾಗಿ ದೈವಿಕ, ಜೈವಿಕ ಹಾಗೂ ಸಾಮಾಜಿಕ ಮಗುವಿನ ಬಗ್ಗೆ ನಾನು 2 ರೀತಿಯ ಸಂದರ್ಭಗಳಲ್ಲಿ ಹೇಗೆ ಇದನ್ನ ವ್ಯಕ್ತಪಡಿಸಬಹುದು ಅಥವಾ ಒಬ್ಬರಿಗೆ ಅರ್ಥ ಆಗೋಂಗ್ ಹೇಗೆ ಮಾತಾಡಬಹುದು ಅನ್ನೋದನ್ನ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ. ಈಗ ಅವಳು ಕಾಲೇಜ್ ಹುಡುಗಿ, ಜೀವನದಲ್ಲಿ ತುಂಬಾ ಆಸಕ್ತಿಯನ್ನು ಇಟ್ಕೊಂಡು ನಿರಾಶರಾಗಿ ಓಡ್ ಬರ್ತಾಳೆ. ಆಂಟಿ ನೀವೆಲ್ಲ ಹೇಳಿದ್ ನನ್ಗೇನು ಅರ್ಥ ಆಗಿಲ್ಲ. ಐ ಜಸ್ಟ್ ವಾಂಟ್ ಟು ಎಂಡ್ ಮೈ ಲೈಫ್. ಏನಾಯ್ತು ಶಿಲ್ಪಾ, ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಇನ್ನೇನ್ ಆಂಟಿ, ಚೈಲ್ಡ್ಹುಡ್ ಇಂದ ಮೆಡಿಟೇಷನ್ ಮಾಡು, ಒಳಗಡೆ ನೋಡು,
ಆರಾಮಾಗಿರು, ಲೈಫ್ ನ ಎಂಜಾಯ್ ಮಾಡು ಅಂತಿಂದ್ರಿ ಎಲ್ಲ ನೀವ್ ಹೇಳಿದ್ ಸುಳ್ಳು. ನಮ್ಮ ಅಪ್ಪನಿಗೋ ಆ ಮಾರ್ಕ್ಸ್ ಶೀಟ್ ಬಿಟ್ರೆ ಇನ್ನೇನು ಕಾಣಲ್ಲ. ನನಗಂತೂ ಸಾಕಾಗಿದೆ. ನಾನಂತೂ ನಾನೇನಾದ್ರೂ ಕಮಿಟ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಮಾರಾಯ್ತಿ ಇದನ್ ಬಂದ್ ಹಿಂಗ್ ಹೇಳ್ತಾ ಇದ್ಯಾ? ಇಲ್ಲ ಇಲ್ಲ ಆಂಟಿ, ಬೇಜಾರಾಗಿ ಹೋಗಿದೆ. ನಿನ್ನೆ 3 ದಿನದಿಂದ ನನ್ಗೆ ಊಟನೂ ಸೇರಿಲ್ಲ, ನಿದ್ದೆನೂ ಬರ್ತಿಲ್ಲ. ಯಾಕಮ್ಮ? ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಕಷ್ಟ. ನಾನ್ ಆರಾಮಾಗಿರ್ಬೋದ್ ತಾನೆ? ಯಾರಕ್ ತಾನೇ ನಾನ್ ಪ್ರೂವ್ ಮಾಡ್ಬೇಕಾಗಿದೆ? ಅದು ಏನೋ ಮಾಡ್ಬೇಕಂತೆ, ನಾನ್ ಕೆಲ್ಸಕ್ಕೋ ಪಲ್ಸಕ್ಕೋ ಹೋಗ್ಬೇಕಂತೆ. ನಮ್ಮ ಅಪ್ಪ ಅಮ್ಮ ಆಂಟಿ ಅಂಕಲು ಇವರೆಲ್ಲ ದೊಡ್ಡದಾಗಿ ಒಳ್ಳೆ ಒಳ್ಳೆ ಪೋಸ್ಟ್ ಗಳಿಂದ ಇದ್ದಾರೆ ನೋಡಿ, ಹಾಗೆ ನಾನು ಇರ್ಬೇಕಂತೆ. ನಂಗೆ ಅದೆಲ್ಲ ಬೇಡ ಆಂಟಿ, ನಾನ್ ಯಾಕೆ ನನ್ ತರ ಇರಕ್ಕಾಗಲ್ಲ? ಹೌದು ಶಿಲ್ಪಾ, ನೀನ್ ನಿನ್ ತರನೇ ಇರ್ಬೋದು ಪುಟ್ಟ. ಏನಂತದಾಗಿದೆ ಹೇಳು? ನೀವ್ ಹೇಳ್ತೀರಾ ಆರಾಮಾಗಿರ್ಬಹುದು, ಯಾವಾಗ್ಲೂ ಭಗವಂತನಲ್ಲಿ ಮನ್ಸಿಡು, ನಿನ್ನಲ್ಲಿ ನೀನ್ ಮನ್ಸಿಡು ಅಂತ ನೀವ್ ಹೇಳೋದೆಲ್ಲ ಸುಳ್ಳು ಆಯ್ತು. ಸರಿ, ಇವಾಗ ಒಂದ್ ಅರ್ಥ ಮಾಡು. ನಿನ್ಗೇನ್ ಅನ್ಸ್ತಿದೆ? ಇವರೆಲ್ಲ ನಿನ್ಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ರು ಇದಾರೆ ಹೇಳ್ತಾ ಇದ್ದಾರೆ ಅಂತ. ಹೌದು ಪುಟ್ಟ, ಸಮಾಜದ ತರ ಬದುಕ್ಬೇಕಲ್ವಾ? ಸಮಾಜ ಅಂದ್ರೆ ಯಾಕಂಟಿ ನಾನು ಯೋಚನೆ ಮಾಡ್ಬೇಕು? ನೋಡಮ್ಮ, ನಾವು ಹುಟ್ಟಿದಾಗ ಭಗವಂತನ ಮಕ್ಕಳು ಹಾಗೆ ಹುಡ್ತೀವಿ. ನಮ್ಗೆ ಈ ಯಾವ್ದ್ರ ಯೋಚನೆನೂ ಇರಲ್ಲ, ಆರಾಮಾಗಿರ್ತೀವಿ. ಆದ್ರೆ ನಾವ್ ಹುಟ್ಟಿದ 11ನೇ ದಿನಕ್ಕೊಂದ್ ನಾಮಕರಣ ಅಂತ ಮಾಡ್ತಾರೆ. ನಿನ್ ಹೆಸರು ಇವಾಗ ಶಿಲ್ಪು ಆಯ್ತಲ್ಲ, ಯಾಕೆ ಹೇಳು? ಸಮಾಜ ನಿನ್ನನ್ ಗುರ್ಸಕ್ಕೆ. ಈ ಭಗವಂತನ ಮಗುಗೆ ಇದ್ಯಾವ್ದ್ರ ಯೋಚನೆನೂ ಇರಲ್ಲ ಪುಟ್ಟ. ಆದ್ರೆ ಸಮಾಜದ ಮಗುಗೆ ಸಿಕ್ಕಾಪಟ್ಟೆ ಬಂಧನಗಳಿರುತ್ತೆ. ಅದು ಸಮಾಜದ ತರ ಬದುಕ್ಬೇಕು ಅಂತ. ನೀನು ಹುಟ್ಟಬೇಕು ಅಂತ ನಿಮ್ಮಪ್ಪ ನಿಮ್ಮಮ್ಮನೂ ಆಸೆ ಪಟ್ಟಿರ್ತಾರಲ್ಲ, ಅವ್ರಿಗೆ ನೀನ್ ಮಗುವಾಗಿ ಬರ್ಬೇಕಾಗಿತ್ತು. ಅವರ ಜೀನ್ಸ್ ನ ನೀನು ತಗೊಂಡಾಗಲ್ವಾ ಅವರ ಮಗು ಆಗಿದ್ದಲ್ವಾ? ಅದಕ್ಕೆ ನೀನು ನಿಮ್ಮಪ್ಪ ನಿಮ್ಮಮ್ಮನ ಆಸೆನೂ ತೀರಿಸ್ಬೇಕಲ್ವಾ? ಹಾಗಂತ ನೀನ್ ಸಮಾಜಕ್ಕೆ ಹೆದರ್ಕೊಂಡ್ಬಿಡ್ಬಾರ್ದಲ್ವಾ? ಸಮಾಜಕ್ಕೆ ನಾನ್ ಹೆದರ್ಕೋಬಾರ್ದು ಅಂತ ನನಗ್ ಗೊತ್ತ ಆಂಟಿ. ಆದ್ರೆ ಈ ಕಂಡೀಷನ್ನು ಆ ಕಂಡೀಷನ್ನು, ಹೀಗ್ ಬಟ್ಟೆ ಹಾಕೋ, ಹೀಗ್ ತಿನ್ನು ಎಲ್ಲ ಹೇಳ್ತಾ ಇರೋದು ಅದೇ ತಾನೆ. ಹೌದು ಕಣಪ್ಪ, ಈ 3 ಮಕ್ಕಳು ಹುಟ್ಟುತ್ತಾರೆ. ಒಂದು ಮಗು ಹುಟ್ಟಿದಾಗ ದೈವಿಕವಾದ ಮಗು, ಜೈವಿಕವಾದ ಮಗು ಹಾಗೂ ಸಮಾಜದ ಮಗು. ಅದನ್ನೇನ್ ಹೇಳ್ತಾರೆ? ಡಿವೈನ್ ಚೈಲ್ಡ್, ಸೊಸೈಟಲ್ ಚೈಲ್ಡ್ ಹಾಗೂ ಜೆನೆಟಿಕಲ್ ಚೈಲ್ಡ್ ಅಂತ ಹೇಳ್ತಾರೆ. ಆ 3 ಮಕ್ಕಳನ್ನ ನಾವ್ ಹೇಗ್ ನೋಡ್ಬೇಕು ಅಂದ್ರೆ, ಇದ್ರೊಳಗಿರ್ತಕ್ಕಂಥ ದೈವಿಕ ಚೈತನ್ಯ ನಾನು, ಇದ್ಯಾವುದೂ ಸಹ ನಾನಲ್ಲ ಅಂತ ಅರ್ಥ ಆಗ್ಬೇಕಪ್ಪ. ಅದನ್ನೇ ಹೇಳೋದು ಆಧ್ಯಾತ್ಮದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅಂತ. ಆವಾಗ್ಲೇ ಕ್ಲಾರಿಟಿ ಸಿಗುತ್ತಲ್ಲ ನಮ್ಗೆ. ಆ ಕ್ಲಾರಿಟಿ ಸಿಗ್ಬೇಕಂದ್ರೆ ಸ್ವಲ್ಪ ಇದ್ರ ಜೊತೆ ಅಧ್ಯಯನನೂ ಮಾಡ್ಬೇಕು, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಕಣು. ಇದನ್ನ ಅಭ್ಯಾಸ ಮಾಡಕ್ಕೆ ಲೈಟ್ ಆಫ್ ಸೆಲ್ಫ್ಗೆ ಜಾಯಿನ್ ಆಗು, ಹಿಂಗ ಅರ್ಥನೂ ಆಗುತ್ತೆ ಶಿಲ್ಪು. ಇಷ್ಟಕ್ಕೆಲ್ಲ ಆಹಾ ಅದೇನೋ ದೇಹತ್ಯಾಗ ಅದೆಲ್ಲ ಮಾತಾಡ್ಬಾರ್ದು ಕಂದ, ಅರ್ಥ ಆಯ್ತಾನೆ? ಹಾ, ಮರಿಬೇಡ, ನಮ್ ಲೈಟ್ ಆಫ್ ಸೆಲ್ಫ್ಗೆ ಬಂದ್ಬಿಡು ಆಯ್ತಾ? ಹಾ, ಏನ್ರಿ ಏನೋ ಇಷ್ಟು ತಲೆ ಮೇಲೆ ಕೈ ಇಟ್ಕೊಂಡ್ ಬರ್ತಿದ್ದೀರಾ? ಅದ್ಯಾಕೆ ಅಷ್ಟೊಂದು ಕುಗ್ಗ್ ಹೋಗಿದ್ದೀರಾ? ಸಾಕಾಗೋಗಿದೆ ಮೇಡಮ್ ಈ ಟಾರ್ಗೆಟ್. ಅಲ್ಲ ರಾಜು, ನಿನ್ನೆವರೆಗೂ ಹಾ 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 ನಾನು ಅದ್ ರೀಚ್ ಆಗ್ತೀನಿ ಇದ್ ರೀಚ್ ಆಗ್ತೀನಿ ಅಂತಿದ್ರೆ, ಇವತ್ತೇನು ಟಾರ್ಗೆಟ್ ಡೆಡ್ ಲೈನ್ಸ್ ಅಂತೆಲ್ಲ ತಲೆ ಕೆಳಗೋಗಿದೆ. ಸಾಕಾಗಿದೆ ಮೇಡಮ್. ಇದ್ರಲ್ಲಿ ಕೂತ್ಕೊಂಡ್ಬಿಡ್ತಾರೆ ನಮ್ ಸಿಇಒಗಳು, ಅದು ಕೊಡು ಇದು ಕೊಡು ಅಂತ. ನನ್ಗಂತೂ ಒಂದು ದಿನ ನಿದ್ದೆ ಇಲ್ಲ, ಬೆನ್ನೆಲ್ಲ ಎಳಿತಾ ಇದೆ. ಬೆಳಗ್ಗೆಯಿಂದ ರಾತ್ರಿ ಮೀಟಿಂಗ್. ನನ್ಗೂ ಸಾಕಾಗೋಗಿದೆ ಮೇಡಮ್. ಈ ಎಲ್ಲಾ ಕೆಲ್ಸ ಬಿಟ್ಬಿಟ್ಟು ಯಾವ್ದಾದ್ರು ಸನ್ಯಾಸನೋ ಏನಾದ್ರು ಸ್ವೀಕಾರ ಮಾಡ್ಬೇಡ ಅಂತಿದ್ವಿ. ನಿಮ್ದೆ ಲೈಫ್ ಆರಾಮು, ಎಲ್ಲೋ ಲೈಟ್ ಆಫ್ ಸೆಲ್ಫ್ ಗುರುಜಿ ಅಂತೆಲ್ಲ ಹೋಗ್ತಾ ಇರ್ತೀರಾ. ಹಾ, ಇವಾಗ ಅದ್ರಿಂದ ಏನಾಗ್ಬೇಕು ನಿಮ್ಗೆ? ಏನಂತೀರಾ? ಅಲ್ಲ ಮೇಡಮ್, ಇಷ್ಟೊಂದೆಲ್ಲ ಸ್ಟ್ರೆಸ್ ಇರುವಾಗ ಈ ಆಧ್ಯಾತ್ಮ ಎಲ್ಲ ಬೇಕಾ? ಸರಿಯಾಗಿ ಹೇಳಿದ್ರಿ ನೋಡಿ ರಾಜು, ಇಷ್ಟೊಂದು ಸ್ಟ್ರೆಸ್ ಇರುವಾಗ್ಲೇ ಅದು ಬೇಕಾಗಿರೋದು. ಅಲ್ಲೇ ಗೊತ್ತಾಗುತ್ತೆ. ನೀವು ಇವಾಗ ಹೇಳಿ, ಯಾವ್ದಕ್ಕೋಸ್ಕರ ದುಡಿತಿದ್ದೀರಾ ಅಂತ? ನನ್ ಹೊಟ್ಟೆ ಹೊರ್ಕೊಳಕ್ಕೋಸ್ಕರ ನನ್ನ ಮಕ್ಕಳನ್ನ ಸಾಕ್ಬೇಕಲ್ಲ ಮೇಡಮ್. ಅವಳಿಗೆ ಅಷ್ಟು ದೊಡ್ಡ ಫೀಸ್ ಬೇರೆ ಕಟ್ಬೇಕು, ಸಾಕಾಗೋಗಿದೆ. IIT ಅಂತ ಸೇರ್ಕೊಂಡು ಅವಳು, ಗೊತ್ತಲ್ಲ ನಿಮ್ಗೆ ಮಕ್ಕಳ ಟ್ಯೂಷನ್ಗೆ, ಗೊತ್ತು ಅರ್ಥ ಆಗ್ತಿದೆ ರಾಜು. ಅದು ಬಿಟ್ರೆ ನಮ್ಮಮ್ಮ ಮಲ್ಕೊಂಡಿದ್ದಾರೆ, ಅಲ್ಗೋ ನಮ್ಮ ಅತ್ತೆ ಮನೆ ಕಡೆ ಬೇರೆ ಸಂಪಾದನೆ ಮಾಡ್ಬೇಕು, ಅವ್ರಿಗೂ ನಾನೊಬ್ನೇ ಅಳಿಯ. ಹೌದಾ? ಅದೆಲ್ಲ ಇದ್ಯಾ? ಇದೆಲ್ಲ ಜವಾಬ್ದಾರಿ ಇದೆಯಲ್ಲ ಮೇಡಮ್. ಹೌದು ರಾಜು ಅವರೇ,
ನೀವು ಇಂಜಿನಿಯರ್ ಬೇರೆ ಅಂತ ಅನ್ಸ್ಕೊಂಡ್ಮೇಲೆ ಇಷ್ಟ ಕೆಲ್ಸನೂ ಮಾಡ್ಬೇಕು. ಅದು ಯಾರು? ಸಮಾಜದ ಮಗು. ಸಮಾಜನ ಪ್ಲೀಸ್ ಮಾಡಕ್ ಮಾಡ್ತಿದ್ದೀರಾ ಅಲ್ವಾ? ಹೌದು, ಹೌದಲ್ಲ ಮೇಡಮ್, ಸೊಸೈಟಿಯಲ್ ಚೈಲ್ಡ್ ಅಂತ ಇದನ್ನೇ ಹೇಳೋದಾ? ಹೌದು, ಸಮಾಜನ ಪ್ಲೀಸ್ ಮಾಡಕ್ಕೆ. ನೆಕ್ಸ್ಟ್ ನೆಕ್ಸ್ಟ್ ಇನ್ನೇನು? ನಿಮಗ್ ಗೊತ್ತಾ, ನಿಮ್ಮಪ್ಪ ನಿಮ್ಮನ್ನ ಹುಟ್ಟಿದ್ಯಾರು? ನೀವು ರಾಜು ಅಂತ. ಬೆಳೆದ್ಮೇಲೆ ರಾಜು ಫ್ರೆಂಡ್ಸು, ರಾಜು ಫ್ಯಾಮಿಲಿ, ರಾಜು ರಿಲೇಟಿವ್ಸು, ರಾಜು ಅಕ್ಕ, ರಾಜು ತಂಗಿ, ಇವೆಲ್ಲ ಬಂತಲ್ಲ. ಇದೆಲ್ಲ ಸೊಸೈಟಿಯಿಂದ ತಾನೇ ಬಂದಿದ್ದು. ಇದು ಐಡೆಂಟಿಟಿ ನಿಮ್ಗೆ. ಜೊತೆನಲ್ಲಿ ಬೆಳೆದ್ಮೇಲೆ ರಾಜು ಇಂಜಿನಿಯರ್. ಅದು ಎಲ್ಲಿಂದ? ಅದು ಸೊಸೈಟಿಯಿಂದ. ಅಪ್ಪ ಅಮ್ಮನ ಮಗು ಬಂದಿದ್ದು ಒಂದ್ ಮಾಂಸದ ಮುದ್ದೆ. ಬೆಳೀತಾ ಬೆಳೀತಾ ಸಮಾಜ ಕೊಟ್ಟಿದ್ದ ಐಡೆಂಟಿಟಿ. ಇವಾಗ ನೀವು ಇಂಜಿನಿಯರ್, ಒಂದ್ ಸ್ಟೇಟಸ್ ಬೇರೆ ಮೇಂಟೈನ್ ಮಾಡ್ಬೇಕು. ಇದನ್ನ ಕೆಳಕ್ಕೂ ಹಾಕಾಗಲ್ಲ, ಮೇಲೂ ಬರಕ್ಕಾಗಲ್ಲ. ಆದ್ರೆ ನಿಮ್ಮೊಳಗೆ ಆ ಡಿವೈನ್ ಚೈಲ್ಡ್ ಒಂದಿದೆ. ಅದು ಆತ್ಮ ಪರಮಾತ್ಮ. ಒಮ್ಮೆ ಅದ್ರ ಕಡೆ ಮನ್ಸ್ ಮಾಡಿ ನೋಡಿ, ಇದೆಲ್ಲ ಗಾಳಿಪಟ ಆಗೋಗತ್ ನಿಮ್ಗೆ. ಆ ಡಿವೈನ್ ಚೈಲ್ಡ್ಗೆ ಟೇಸ್ಟ್ ಇಲ್ಲ, ಬಣ್ಣ ಇಲ್ಲ, ಆಕಾರ ಇಲ್ಲ, ರುಚಿ ಇಲ್ಲ. ಆನಂದವೋ ಆನಂದ. ನೀವ್ ಅದನ್ನ ಒಮ್ಮೆ ಹಿಡಿದು ನೋಡಿ. ಆ ಡಿವೈನ್ ಚೈಲ್ಡ್ ನಿಮ್ಗೆ ಎಷ್ಟು ಸಹಾಯ ಮಾಡುತ್ತೆ. ಅದಕ್ಕೆ ಆಧ್ಯಾತ್ಮದ ಒಂದು ಕನೆಕ್ಷನ್, ಒಂದು ತಿರುಳು ನಮ್ಮ ಜೀವನದಲ್ಲಿ ಸದಾ ಇರ್ಬೇಕು. ಒಬ್ಬ ಗುರು ನಮ್ಮ ಜೀವನದಲ್ಲಿ ಇದ್ದು ನಮ್ಮನ್ನ ಮಾರ್ಗದರ್ಶನ ಮಾಡಿದಾಗ ಈ 3 ರಂಧ್ರ ಗೊತ್ತಾಗುತ್ತೆ. ಹಾಗೆ ನನ್ನ ಜೀವನನು ಸಾರ್ಥಕವಾಗಿದ್ದು ರಾಜು ಅವ್ರೆ. ಇವಾಗ ಹೇಳಿದ್ರಲ್ಲ ಆರಾಮಾಗಿರ್ತೀರ ಅಂತ, ಇದೇ ಕಾರಣ. ನಿಮ್ಗೂ ಬೇಕಾದ್ರೆ ಬಂದ್ಬಿಡಿ. ನಮ್ ಗುರುಗಳು ಎಲ್ಲರಿಗೂ ಮುಕ್ತವಾಗಿ ಪಾಠ ಹೇಳ್ಕೊಡ್ತಾರೆ. ಅದು ಮಾಜಹಳ್ಳಿ ಕನಕಪುರ ರೋಡಲ್ಲಿ ನಾವೆಲ್ಲ ಹೋಗ್ತಿರ್ತೀವಿ. ನಿಮ್ಗೂ ಬೇಕಾದ್ರೆ ಕಾಂಟ್ಯಾಕ್ಟ್ ಡೀಟೇಲ್ ಕೊಡ್ತೀನಿ. ಲೈಟ್ ಆಫ್ ಸೆಲ್ಫ್ಗೆ ಬಂದ್ ಜಾಯಿನ್ ಆಗ್ಬಿಡಿ. ಬಾಯ್. 7 minutes and 20 seconds. ಯಾ ಸ್ವಲ್ಪ ಕಳೆದೋದೆ, ಬಟ್ ಹೇಗ್ ಬಂತು ಗೊತ್ತಿಲ್ಲ. ಬಹುಶಃ ಚೆನ್ನಾಗ್ ಬಂತು ಅನ್ಕೋತೀನಿ. ವಾಣಿಜಿ ಚೆನ್ನಾಗ್ ಬಂತು. 2 ಡಿಫ್ರೆಂಟ್, ಅಂದ್ರೆ ಒಂದು ಕಾಲೇಜ್ ಹುಡುಗಿ ಮತ್ತೆ ಇನ್ನೊಬ್ಬ ಸಾಫ್ಟ್ವೇರ್ ಎಂಜಿನಿಯರು. ಸೊ ಇಬ್ರಿಗೂ ಒಂದೊಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಹೆಂಗೆ 3 ಟೈಪ್ಸ್, 3 ಚಿಲ್ಡ್ರನ್ ಇರ್ತಾರೆ ಒಂದು ವ್ಯಕ್ತಿನಲ್ಲಿ. ಚೆನ್ನಾಗ್ ಬಂತು ಮಾಲ. ವೆರಿ ಗುಡ್ ಆಕ್ಟಿಂಗ್, ಗುಡ್ ಕಾಂಟೆಕ್ಸ್ಟ್, ಗುಡ್ ಎಕ್ಸಾಂಪಲ್ಸ್. ಥ್ಯಾಂಕ್ ಯು. ಮುಂದೆ ಆಶಾಲಕ್ಷ್ಮಿಯವರು ಜ್ಞಾನ, ಜ್ಞಾತೃ, ಜ್ಞೇಯ ಪ್ರಕ್ರಿಯೆ ಯಾರ್ಯಾರಿಗೆ ಹೇಳ್ತಾರೆ ಅನ್ನೋದನ್ನ ಅವರೇ ಹೇಳ್ಬಿಟ್ಟು, ಆಮೇಲೆ ಸಮಯವನ್ನ ಚಂದ್ರಿಕಾ ಅವರೇ ನೋಡ್ಕೊಳ್ಳಿ. ಮೇಡಮ್, ನಂದ್ರಲ್ಲಿ ಸೆಕೆಂಡ್ಸ್ ಗೊತ್ತಾಗ್ತಾ ಇಲ್ಲ. ಸೆಕೆಂಡ್ಸ್ ಸ್ವಲ್ಪ ಕಷ್ಟ ಆಗ್ತಿದೆ. ಮಾಲಾ ನೋಡ್ಕೋತೀರಾ ನೀವೇನೆ? ನಾನ್ ನೋಡ್ಕೋತೀನಿ. ನಾನು ವಾಚ್ ಬಿಚ್ಬಿಟ್ಟಿದ್ದೆ, ಅದಕ್ಕೆ ಅವಾಗ್ಲೇ ನಾನ್ ಟೈಮ್ ನೋಡ್ಕೊಳ್ಳಿ. ಹ್ಞೂಪ್ಪ, ನೋಡ್ಕೊಳ್ಳಿ. ಸ್ಟಾರ್ಟ್ ಮಾಡ್ಲಾ ಮಾಲಾ? 1 ನಿಮಿಷ ಆಶಾಜಿ, 1 ಸೆಕೆಂಡ್ ಇದೀಪ. ಸ್ಟಾಪ್ ಯಾಕೋ ಬರ್ತಾ ಇದೆ ನನಗೆ. ಮಣಿಜಿ, ಸ್ಟಾಪ್ ವಾಚ್ ಹೇಳೋದು ಹೆಂಗೆ ನೋಡೋದು ಒಂದ್ಸತಿ ಸ್ವಲ್ಪ ಪ್ರಾಂಪ್ಟ್ ಮಾಡಿ. ಮರ್ತೋದೆ ಯಾರಾದ್ರೂ? ಅಲ್ಲ ಮಾಲಾ, ಮೊಬೈಲ್ ನಲ್ಲಿ ನೋಡಿ ಸ್ಟಾಪ್ ವಾಚ್ದು. ಸರಿ, ಎಲ್ಲೇ ಹೋಗ್ತೀನಿ. ಮೊಬೈಲ್ ನಲ್ಲೇ ನೋಡಿ, ಈಸಿ ಅಲ್ವಾ? ಹೌದು, ಅದ್ರಲ್ಲಿ ಚೆನ್ನಾಗಿ ನೋಡ್ಕೊತಿದ್ದೆ. ಹ್ಮ್. ಸ್ಟಾರ್ಟ್ ಮಾಡಿ. ಓಂ ಶ್ರೀ ಸದ್ಗುರುದೇವಾಯ ನಮಃ. ಇಂದು ನಾನು ಜ್ಞಾನ, ಜ್ಞಾತೃ, ಜ್ಞೇಯ ಆ ತ್ರಿಪುಟಿಯನ್ನು ಒಬ್ಬರು ಹಾಡು ಸಂಗೀತ ಹಾಡು ಅವರ ಉದಾಹರಣೆಯನ್ನು ತಗೊಂಡು ತಂದೆ ಮಗಳಿಗೆ ಇದನ್ನ ಈ ತ್ರಿಪುಟಿ ಮೂಲಕ ಯಾವ ರೀತಿ ತಿಳಿಸ್ಕೊಡ್ತಾರೆ ಅಂತ ಮೊದಲನೇ ಪ್ರಸಂಗ ತಗೊಂಡಿದ್ದೀನಿ. 2ನೇ ಪ್ರಸಂಗದಲ್ಲಿ ಒಬ್ಬರ ಸರ್ಜನ್ ಉದಾಹರಣೆ ತಗೊಂಡು ತಾಯಿ ಮಗಳಿಗೆ ಯಾವ ರೀತಿಯಾಗಿ ಇದನ್ನ ತಿಳಿಸ್ಕೊಡ್ತಾರೆ ಅನ್ನೋದು 2ನೇ ಪ್ರಸಂಗದಲ್ಲಿ ತಗೊಂಡಿದ್ದೀನಿ. ಅಲ್ಲ, ಎರಡರಲ್ಲೂ ಟಾರ್ಗೆಟ್ ಗ್ರೂಪ್ ಮಗಳೇ ಆಯ್ತಲ್ಲ?
ತಂದೆ ಮಗಳಿಗೆ ಹೇಳೋದೊಂದು. ಅಲ್ಲ, ಎಕ್ಸ್ಪ್ಲೇನ್ ಮಾಡೋರು ಯಾರು ಅಂತಲ್ಲ, ಯಾರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅವ್ರು ಬೇರೆ ಆಗ್ಬೇಕು. ಅಂದ್ರೆ ತಂದೆ ಮಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮೊದಲನೇ ಎರಡ್ ಕಡೆನೂ ಮಗಳೇ ಆಯ್ತಲ್ವಾ, ಒಂದೇ ಏಜ್ ಗ್ರೂಪ್ ಆಯ್ತಲ್ವಾ. ಹೌದಾ, ಅದು ನನ್ಗೆ ನನ್ನ ಅನುಭವದ ಎರಡು ನನ್ನ ಅಲ್ಲ ಅನುಭವದಲ್ಲಿ ಆಗಿರೋ ಪರವಾಗಿಲ್ಲ, ಉದಾಹರಣೆ. ನೀವ್ ಇವಾಗ ನೀವ್ ಇನ್ನೇನಿಲ್ಲ, ಒಂದನ್ ಮಗಳಿಗೆ ಅಂತ ಮಾಡಿ ಇನ್ನೊಂದನ್ ಹೆಂಡತಿಗೆ ಅಂತ ಮಾಡಿ ಅಷ್ಟೇ. ಏನ್ ತುಂಬಾವೇನು ಚೇಂಜ್ ಇದ್ ಮಾಡ್ಕೊಳ್ಳಿ ಅಷ್ಟೇ, ಮಾಡ್ಕೊಳ್ಳೋದು ಏಜ್ ಗ್ರೂಪ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಅಷ್ಟ್ ಚೇಂಜ್ ಮಾಡ್ಕೊಳ್ಳಿ, ಇರೋ ವಿಷಯನೆಲ್ಲ ಟೈಪ್ ಅದನ್ನೇ ಆಫ್ ಹೇಳಿ. ಯಾರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಗಂಡ ಹೆಂಡತಿಗೆ ಒಂದ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ, ತಂದೆ ಮಗಳಿಗೆ ಒಂದ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಓಕೆ, ಹಾಗೆ ಹಾಗೆ ಮತ್ತೆ ಟೈಮ್ ಸ್ಟಾರ್ಟ್ ಮಾಡೋಣ. ಶುರು ಆಯ್ತು. ಮಾಡ್ತೀವಿ ಅಷ್ಟೇ. ಸ್ಟಾರ್ಟ್ ಮಾಡ್ಲಾ? ಮಾಡಿ. ಓಂ ಶ್ರೀ ಸದ್ಗುರುದೇವಾಯ ನಮಃ. ಈ ದಿನ ನಾನು ಜ್ಞಾನ ಜ್ಞಾತೃ ಜ್ಞೇಯ ತ್ರಿಪುಟಿಯನ್ನು ಒಬ್ಬರ ಸಂಗೀತಗಾರರ ಉದಾಹರಣೆ ತಗೊಂಡು ತಂದೆ ಮಗಳಿಗೆ ಯಾವ ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಮೊದಲನೇ ಪ್ರಸಂಗ ತಗೊಂತಿದ್ದೀನಿ. ಎರಡನೇ ಪ್ರಸಂಗದಲ್ಲಿ ಒಬ್ಬರು ಸರ್ಜನ್ ಉದಾಹರಣೆಯನ್ನು ತಗೊಂಡು ಗಂಡ ಹೆಂಡತಿಗೆ ಯಾವ ರೀತಿಯಾಗಿ ತಿಳಿಸ್ತಿದ್ದಾರೆ ಅಂತ ಎರಡನೇ ಪ್ರಸಂಗ ತಗೊಂಡಿದ್ದೀನಿ. ಮೊದಲನೇ ಪ್ರಸಂಗದಲ್ಲಿ, ಆಶಾ ಹೋಮ್ವರ್ಕ್ ಎಲ್ಲ ಮುಗಿಸ್ತೇನಮ್ಮ, ಬೇಗ ರೆಡಿನಾ? ಓನಪ್ಪ, ನಾನು ಆಗ್ಲೇ ರೆಡಿ ಆಗ್ಬಿಟ್ಟಿದ್ದೀನಿ, ನಾನು ಆಗ್ಲೇ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಪ್ಪ ಅಂತ. ನನಗ್ ಗೊತ್ತಮ್ಮ, ನಿಮ್ಗೆ ಸುಬ್ಲಕ್ಷ್ಮಿ ಅವರ ಹಾಡುಗಾರಿಕೆ ಅಂದ್ರೆ ಬಹಳ ಇಷ್ಟ ಅಂತ ನನಗ್ ಗೊತ್ತಮ್ಮ. ಹೌದಪ್ಪ, ನನ್ಗೆ ಅವ್ರ ಹಾಡುಗಾರಿಕೆ ಅಂದ್ರೆ ಅದೇನೋ ಆನಂದನಪ್ಪ. ಅವರೇ ಹಾಡೋ ರೀತಿ ಆ ಭಾವಮುಲೋನ ಭಾಗ್ಯಮುಲನ್ನಿ ಅಂತ ಹಾಡ್ತಾರಲ್ವಾ ಅಪ್ಪ, ಹಾಗೆ ಅವರ ಹಾಡುಗಾರಿಕೆ ಆ ಭಕ್ತಿಯಿಂದ ಆ ಭಾವ ಭರಿತವಾಗಿ ಹಾಡ್ತಿದ್ರೆ ಅವ್ರು ನೋಡೋದಕ್ಕೂ ಒಂದು ಆನಂದನಪ್ಪ. ಅವ್ರ ಹಾಡುಗಾರಿಕೆ ಕೇಳ್ತಾ ಇದ್ರೆ ಅಂತೂ ಹೊತ್ತೋಗದೆ ಗೊತ್ತಾಗಲ್ಲಪ್ಪ, ಅಷ್ಟು ಸಂತೋಷ ಆಗತ್ತೆ. ಹೌದಮ್ಮ ಅಪ್ಪ, ಯಾಕಪ್ಪ ಹಾಗಾಗದು? ಎಲ್ಲ ಪರಮಾತ್ಮನಮ್ಮ. ಹಾಗಂದ್ರೆ ಏನಪ್ಪ? ಪರಮಾತ್ಮ ಅಂತ ಅಂದ್ಬಿಟ್ರಲ್ಲಪ್ಪ, ಹಾಗಂದ್ರೆ ಏನಪ್ಪ? ನೋಡಮ್ಮ, ಅವರು ಹಾಡ್ಬೇಕಾದ್ರೆ ನಾನು ಹಾಡ್ತಾ ಇದ್ದೀನಿ, ಇಂಥ ಹಾಡನ್ನ ಹಾಡ್ತಾ ಇದ್ದೀನಿ ಅಂತ ಯಾವುದು ಅಲ್ಲಿ ಇರೋದಿಲ್ಲಮ್ಮ. ಅಲ್ಲಿ ಕೇವಲ ಹಾಡುಗಾರಿಕೆ ಮಾತ್ರ ನಡೀತಾ ಇರತ್ತೆ. ಅಲ್ಲಿ ಈ ಜ್ಞಾನ ಜ್ಞಾತೃ ಜ್ಞೇಯ ವ್ಯವಹಾರನೇ ಇರೋದಿಲ್ಲಮ್ಮ. ಬರೀ ಹಾಡುಗಾರಿಕೆ. ಆ ಪರಮಾತ್ಮ ಅಲ್ದೆ ಮತ್ತಿನ್ನೇನಮ್ಮ? ಓ ಹೌದಪ್ಪ, ಅದಕ್ಕೆ ಅನ್ಸುತ್ತೆ ಅಷ್ಟು ಆನಂದ ಆಗತ್ತೆ ಅಂತ ಅನ್ಸುತ್ತಪ್ಪ. ನಂಗ ಅರ್ಥ ಆಯ್ತಪ್ಪ. ಎರಡನೇ ಪ್ರಸಂಗದಲ್ಲಿ ಒಬ್ಬರ ಸರ್ಜನ್ ವಿಷಯ. ರೀ, ನಿಮ್ಮ ಅಜ್ಜಿ ಅವ್ರಿಗೆ ಆಪರೇಷನ್ ಅಂತ ಇದ್ರಲ್ಲ, ಆಯ್ತೇನ್ರಿ? ಆಯ್ತು ಕಣೆ, ಇವತ್ತು ಬೆಳಗ್ಗೆ ಆಯ್ತು, ಅದಕ್ಕೆ ನಾನು ಊರಿಂದ ಬರದ್ ಲೇಟ್ ಆಯ್ತು ಅಂತ. ಸಕ್ಸಸ್ ಆಯ್ತಾ? ಚೆನ್ನಾಗಿದಾರಾ? ಚೆನ್ನಾಗಿದ್ದಾರೆ ಕಣೆ. ಯಾಕ್ರಿ, ಏನೋ ಒಂದ್ ಸಂಶಯ ಇದ್ದಂಗಿದೆ ನಿಮ್ ಮನ್ಸಲ್ಲಿ? ಏನೂ ಇಲ್ಲ ನೋಡು, ನಮ್ಮ ಅಂಕಲ್ಲು ಎಲ್ರಿಗೂ ಆಪರೇಷನ್ ಮಾಡ್ಬೇಕಾದ್ರೆ ಎಂತ ಕಾಂಪ್ಲಿಕೇಟೆಡ್ ಆಪರೇಷನ್ ಬಂದ್ರು ಲೀಲಾಜಾಲವಾಗಿ ಮಾಡ್ಬಿಡ್ತಾರೆ. ಆ ಭಗವಂತನ ಮೇಲೆ ಭಾರ ಹಾಕ್ಬಿಡ್ತಾರೆ, ಆಪರೇಷನ್ ಮಾಡ್ತಾರೆ, 100% ಸಕ್ಸಸ್. ಆದ್ರೆ ನೋಡು, ನಮ್ಮ ಅಜ್ಜಿಯವ್ರಿಗೆ ಆಪರೇಷನ್ ಮಾಡ್ಬೇಕಾದ್ರೆ ಯಾಕೋ ಹೆದರಿದ್ರು ಕಣೆ. ಅವ್ರ ಅಸಿಸ್ಟೆಂಟ್ಸ್ಗೆ ಅಪಾಯಿಂಟ್ ಮಾಡಿ ಹೇಳಿದ್ರು, ನೀವ್ ಮಾಡ್ರಪ್ಪ ಆಪರೇಷನ್ ಅಂತ. ಓಹೋ, ಮೋಸ್ಟ್ಲಿ ಹೀಗಿರ್ಬೋದ್ರಿ. ಅವ್ರಿಗೆ ಅವ್ರ ತಾಯಿಗೆ ಆಪರೇಷನ್ ಮಾಡ್ಬೇಕಾದ್ರೆ ಅಲ್ಲಿ ನಮ್ ತಾಯಿ ಅನ್ನೋ ಒಂದು ಪ್ರೇಮ ಮಮಕಾರ ಉಕ್ಕಿ ಬರ್ತಿತ್ತು ಅನ್ಸತ್ತೆ. ನಾನ್ ಆಪರೇಷನ್ ಮಾಡ್ತಿದ್ದೀನಿ, ಅಕಸ್ಮಾತ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋ ಭಯನೂ ಅವ್ರಿಗೆ ಬಂದಿರ್ಬೇಕು ಅನ್ಸುತ್ತೆ ರೀ. ಅದಕ್ಕೋಸ್ಕರ ಅವರು ಅವ್ರ ಅಸಿಸ್ಟೆಂಟ್ಸ್ ಮೂಲಕ ಮಾಡ್ಸಿರ್ಬೇಕು. ಹಂಗಂದ್ರೆ ಏನಾಗುತ್ತೆ? ಬೇರೆಯವ್ರಿಗೆಲ್ಲ ಸುಲಭವಾಗಿ ಮಾಡ್ತಾರಲ್ವಾ? ಹೌದ್ರಿ, ನೀವೇ ಹೇಳಿದ್ರಿ ನೋಡಿ, ಬೇರೆಯವ್ರಿಗೆ ಮಾಡ್ಬೇಕಾದ್ರೆ ಅವ್ರ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಮಾಡ್ತಾ ಇದ್ರು, 100% ಸಕ್ಸಸ್ ಆಗ್ತಿತ್ತು ಅಂತ. ಇಲ್ಲಿ ತಾಯಿಯನ್ನ ಒಂದು ವ್ಯಾಮೋಹ ಬಂತು ಕಣೆ. ನಾನು ಆಪರೇಷನ್ ಮಾಡ್ತಿದ್ದೀನಿ, ನನ್ನ ತಾಯಿಗೆ ಅನ್ನೋ ಒಂದು ಆ ತ್ರಿಪುಟಿ ವ್ಯವಹಾರ ಬಂದ್ಬಿಡ್ತು. ಅಲ್ಲಾದ್ರೆ ಆ ಭಗವಂತನ ಮೇಲೆ ಭಾರ ಹಾಕಿ ಆಪರೇಷನ್ ಮಾಡ್ತಿದ್ರಲ್ಲ,
ಬರೀ ಆ ಒಂದು ಆ ಆಪರೇಷನ್ ಕ್ರಿಯೆ ಮಾತ್ರ ಇರ್ತಿತ್ತು ಕಣೆ. ಆದ್ರಿಂದ ಅಲ್ಲಿ ಅದು ಸಕ್ಸಸ್ ಆಗ್ತಿತ್ತು. ಮೋಸ್ಟ್ಲಿ ಹೀಗಿರ್ಬೇಕು ರೀ ಇದು ಅಂತ. ಓಹೋ, ಹೌದಾ, ತಿಳಿತು ನನ್ಗೆ. ವ್ಯವಹಾರದಲ್ಲಿ ಮಾತ್ರ ಈ ಪ್ರಕ್ರಿಯೆಗಳನ್ನ ಬಳಸ್ಕೊಳ್ತೀವಿ, ಪಾರಮಾರ್ಥದಲ್ಲಿ ಯಾವುದು ಇಲ್ಲ. ಇರೋದು ಆ ಪರಮಾತ್ಮ ಒಂದೇ ಅನ್ನೋದು ಚೆನ್ನಾಗಿ ಈಗ ಅರ್ಥ ಆಯ್ತು. ಹರಿ ಓಂ. ನಾನು 2ನೇ ಪ್ರಸಂಗ ಸ್ಪಾಂಟೇನಿಯಸ್ ಆಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ತೊದಲ್ದೆ ಅಂತ ಅನ್ನಿಸ್ತು. ಅದು ಸ್ವಲ್ಪ ಫ್ಲೂಯೆನ್ಸಿ ಬರ್ಲಿಲ್ಲ. ಅದು ಇಮ್ಯಾಜಿನ್ ಮಾಡ್ಕೊಂಡ್ ಹೇಳ್ಬೇಕಾಯ್ತು ಅದಕ್ಕೆ. ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೆಕೆಂಡ್ ಅನ್ನು ತುಂಬಾ ಚೆನ್ನಾಗಿ ಬಂತು. ಸ್ಪಾಂಟೇನಿಯಸ್ ಆಗಿ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು. ಎರಡೂ ಚೆನ್ನಾಗಿ ಬಂತು. ಓಕೆ, ಥ್ಯಾಂಕ್ ಯು ಬನ್ನಿ. ಹೆಂಗೆ ಸರೆಂಡರ್ ಇಂದಾನು ಜ್ಞಾಯ, ಇದು ಜ್ಞೇಯ, ಜ್ಞಾತೃ, ಜ್ಞಾನ, ಈ ಸರೆಂಡರ್ ಇಂದ ಮೂಲಕನೂ ಬರುತ್ತೆ, ಅಥವಾ ಕಂಪ್ಲೀಟ್ ಮರ್ಜರ್, ಹಾಡ್ಗಾರಿಕೆನಲ್ಲಿ ಅವರು ಮರ್ಜ್ ಆಗೋಗೋದು, ಹೌದು, ತಮ್ಮನ್ ತಾವು ಮರ್ತು ಬಿಡೋದು ತಲ್ಲೀನರಾಗಿ, ಅದ್ರಲ್ಲೂ ಬರುತ್ತೆ ಅಂತ 2 ಕಾಂಟೆಕ್ಸ್ಟ್, 2 ಎಕ್ಸಾಂಪಲ್ ತಗೊಂಡು 2ರಿಂದನೂ ಚೆನ್ನಾಗಿ ತೋರಿಸಿದಿರ. ವೆರಿ ಗುಡ್. 2 ಟಾರ್ಗೆಟ್ ನನ್ನ ಲೈಫಲ್ಲಿ ನಡೆದಿದ್ದು. ಮಿಡ್ಲ್ ಸ್ಕೂಲ್ ಓದ್ಬೇಕಾದ್ರೆ, ಪ್ರೈಮರಿ ಓದ್ಬೇಕಾದ್ರೆ ನಮ್ ತಂದೆಯವ್ರು ಕರ್ಕೊಂಡು ಹೋಗ್ತಿದ್ರು. ಆದ್ರಿಂದ ನೆನ್ಪಾಯ್ತು. ಹೌದಲ್ವಾ, ಅದು ಕೂತಿರ್ತಿದ್ವಿ ನೋಡ್ತಾ. ಏನು ಅರ್ಥ ಆಗ್ತಿರ್ಲಿಲ್ಲ ಸಂಗೀತ ಅಂದ್ರೆ, ಅಷ್ಟು ಸಂತೋಷ ಆಗ್ತಿತ್ತು. ಚೆನ್ನಾಗಿ ಬಂತು ಆಶಾ. ವೆರಿ ಗುಡ್. ಥ್ಯಾಂಕ್ ಯು. ಹರಿ ಓಂ. ವೆರಿ ನೈಸ್. ಸಮಯ ಎಷ್ಟು ತಗೊಂಡ್ರು? ತುಂಬಾ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಈಗ. 4 ನಿಮಿಷ 25 ಸೆಕೆಂಡು ತಗೊಂಡಿದ್ದಾರೆ ಅಷ್ಟೇ. ಸೋ ನೈಸ್. ವೆರಿ ಗುಡ್. ಮುಂದೆ ಚಂದ್ರಿಕಾ ಶ್ರೀನಿವಾಸ್, ಅವಸ್ಥಾತ್ರಯ ಪ್ರಕ್ರಿಯೆ. ಮಾಲಾ, ನೀವೇ ನೋಡ್ಕೊಳ್ಳಿ ಸಮಯ. ನೋಡ್ಕೋತೀನಿ ಕತೆ ನೀರು. 1 ನಿಮಿಷ ರೀಬೂಟ್ ಮಾಡಿ. ಸ್ಟಾರ್ಟ್ ಮಾಡ್ಬೋದಾ? ಮಾಡಿ ಚಂದ್ರಿಕಾಜಿ. ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು, ಹಾಗೂ ನರಸಿಂಹ ಪ್ರಭುಜಿ ಅವರ ಪಾದಾರವಿಂದಗಳಿಗೆ ನನ್ನ ನಮನಗಳು. ಇಂದು ನಾನು ಆಯ್ದುಕೊಂಡಿರುವ ವಿಷಯ ಅವಸ್ಥಾತ್ರಯಗಳು. ಅವಸ್ಥಾತ್ರಯಗಳು ಅಂದ್ರೆ ಎಲ್ಲಾರ್ಗೂ ಪರಿಚಯ ಇರುವಂತದ್ದೇ, ಎಲ್ಲರೂ ಈ ವಿಷಯ ತಿಳ್ಕೊಂಡಿದ್ದಾರೆ. ಇದು ಜನಸಾಮಾನ್ಯನಲ್ಲಿ ಆಗುವಂತ ಒಂದು ಪ್ರಕರಣ. ಇದ್ರಲ್ಲಿ ನಾನು 3 ಸ್ನೇಹಿತೆಯರನ್ನ ಆರಿಸ್ಕೊಂಡಿದ್ದೀನಿ. ಮೊದಲನೇವಳ ಹೆಸರು ಜಾಗೃತಿ, 2ನೇವಳು ಸ್ವಪ್ನ, 3ನೇವಳು ಸುಷುಪ್ತಿ. ಇವಳು ಜಾಗೃತಿನ ಕೇಳ್ದೆ, ನಿನ್ ಹೆಸರೇನಮ್ಮ ಅಂತ. ಯಾರಮ್ಮ ನೀನು? ಫಸ್ಟ್ ನಾ ಕೇಳಿದ್ದವಳಿಗೆ, ಯಾರಮ್ಮ ನೀನು ಅಂದೆ. ಆಂಟಿ, ನಾನ್ ಗೊತ್ತಿಲ್ವಾ, ನಾನ್ ಜಾಗೃತಿ, ನಾನು ಇಂಥವ್ರ ಮಗಳು, ಇಂಥ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಇಂಥ ಇದ್ರಲ್ಲಿ ಇದ್ದೀನಿ ಎಲ್ಲ ಹೇಳಿದ್ಲು. ಸರಿ ಅಮ್ಮ ಅಂತಂದೆ. ಆಮೇಲೆ ಎಚ್ಚರ ಈ ಸ್ವಪ್ನಾನ್ ಕೇಳ್ದೆ, ಏನಮ್ಮ ನೀನು? ಅಯ್ಯೋ ಆಂಟಿ, ನಾನು ಒಂದು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ ಆಂಟಿ, ಎಷ್ಟು ಚೆನ್ನಾಗ್ ಬಂದಿತ್ತು ಆ ಪಿಕ್ಚರ್ ಅಂದ್ರೆ, ಅಷ್ಟು ಚೆನ್ನಾಗ್ ಮಾಡಿದೀನಿ ಹೀರೋಯಿನ್ ಆಗೆ ಅಂತಂದು. 3ನೇವಳು ಸ್ವಪ್ನ, ಇದು ಸುಷುಪ್ತಿನ್ ಕೇಳ್ದೆ. ಆಂಟಿ, ನಂಗೇನು ಕೇಳ್ಬೇಡಿ, ನಂಗೆ ಯಾವ್ದು ಗೊತ್ತಾಗ್ಲಿಲ್ಲ. ಈ ಪ್ರಪಂಚ, ಈ ಜಂಜಾಟ ಏನು ಇಲ್ದೆ ಹಾಯಾಗಿದ್ದೆ ಆಂಟಿ ಅಂತಂದ್ರು. ಆಗ ನಾನು ಅವ್ರ 3 ಜನನ್ನು ಕೂರಿಸ್ಕೊಂಡು, ನಿಮಗೊಂದು ವಿಷಯ ಗೊತ್ತಾ, ಅದ್ ಹಾಗೆ ಸುಷುಪ್ತಿ ಮಾತ್ರ ಅಷ್ಟು ಸಂತೋಷವಾಗಿ ಆರಾಮಾಗಿದ್ಲು ಅಂತ ಹೇಳ್ತಾಳೆ. ನೀವಿಬ್ರು ಅಯ್ಯೋ ಕಾಲೇಜು ಅದು ಇದು ಅಂತ ಹೇಳ್ತೀರಾ. 2ನೇವಳು ನೋಡಿದ್ರೆ, ನಾನು ಒಳ್ಳೆ ಆಕ್ಟರ್ ಆಗಿದ್ದೆ ಆಂಟಿ, ನಾನ್ ಆಮೇಲೆ ನೋಡಿದ್ರೆ ಇದೇ ನನ್ ಸ್ವಪ್ನ ಅಷ್ಟೇ ಅಂತಾಳೆ. ಹಾಗಾದ್ರೆ ಏನು ನಿಮ್ಮಿಬ್ಬರಿಗೂ ಇವಾಗ ಸ್ವಪ್ನ ಮತ್ತೆ ಜಾಗೃತಿಗೆ ಈ ಪ್ರಪಂಚನೇ ಸತ್ಯ ಅಂತ ತಿಳ್ಕೊಂಡಿದ್ದೀರಮ್ಮ. ನೀವು ಕಾಣೋದೆಲ್ಲ ಸತ್ಯ ಅನ್ಕೊಂಡಿದ್ದೀರಾ. ಬಟ್ ಸುಷುಪ್ತಿಗೆ ಏನಾಗಿದೆ, ಎಲ್ಲ ಮರ್ತ್ ಹೋಗಿ ಆನಂದ ಸ್ವರೂಪಿ, ಅವಳು ಒರಿಜಿನಲ್ ಕ್ಯಾರೆಕ್ಟರ್ ಹೊಟ್ಟೋಗಿದ್ದಾಳ ಕಣಮ್ಮ. ಅದ್ರಿಂದಾನೇ ಅವಳು ಆನಂದ ಸ್ವರೂಪಿ ಆಗಿದ್ದಾಳೆ. ನೀನು ಸ್ವಪ್ನ ಮತ್ತೆ ಜಾಗೃತಿ ಕಂಡಿದ್ದೆಲ್ಲ ಬರೀ ಮಾಯೆ. ಆ ಮಾಯೆ ಪ್ರಪಂಚದಿಂದ ಮರೆತು ನಿನ್ನ ಸ್ವಂತ
ಅನುಭವ, ಆನಂದ ಸ್ವರೂಪಿನ ತಿಳ್ಕೊಳ್ಳೋದೇ ಕಣಮ್ಮ ಈ ಜೀವನದ ಮುಖ್ಯ. ಈ ಎರಡೂ, ಈ ಸುಷುಪ್ತಿ, ಇವಾಗ ನೀನು ಕನ್ಸಲ್ಲಿ ಏನೇ ಕಂಡ್ರೇನು ಅದೆಲ್ಲ ಸುಳ್ಳು, ಅದೆಲ್ಲ ನಿನಗೆ ಸ್ವಪ್ನಾಗ್ ಹೇಳ್ದೆ. ನೀನ್ ಅನ್ಕೊಂಡಿರೋದೆಲ್ಲ ಏನು ಆಗೋದಿಲ್ಲ ಕಣಮ್ಮ, ಅದೆಲ್ಲ ಒಂದು ಮಾಯೆ. ಬಟ್ ಜಾಗೃತಿಗೂ ಹೇಳ್ದೆ, ಈ ಪ್ರಪಂಚ ಸುಳ್ಳು. ನೀನು ಈ ದೇಹ, ಮನಸ್ಸು, ಬುದ್ಧಿ ಅಂತ ಅನ್ಕೊಂಡು ಇದೇ ನಾನು ಅಂತ ಅನ್ಕೊಂಡಿದ್ಯಾ. ನೀನು ನಿಶ್ಚಲ್ವಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಮೇಲೆ ನಿಂಗೆ ಆನಂದ್, ಅಥವಾ ಕಾಫಿ ಕುಡಿ, ನಿನಗೆ ಕಾಫಿ ಇಷ್ಟ ಅಲ್ವಮ್ಮ, ಕಾಫಿ ಕುಡಿ. ಕಾಫಿ ಕುಡಿಯೋವಾಗ ಏನಾಗತ್ತೆ, ಒಂದೇ ಒಂದ್ ನಿಮಿಷ ಆಹಾ ಅನ್ಸತ್ತೆ. ಆಗೇನದು, ಅದೇ ನಿನ್ನ ನಿಜ ಸ್ವಭಾವ. ಅದನ್ನ ನೀ ತಿಳ್ಕೋಬೇಕು. ಅದನ್ನ ತಿಳ್ಕೊಂಡು ಈಗ ಸ್ವಪ್ನ ಮತ್ತೆ ಜಾಗೃತಿ ಇಬ್ರು ಆನಂದ ಸ್ವರೂಪಿಗಳು. ಯಾವಾಗ್ಲೂ ಈಗ ನಾವು ಗಾಢ ನಿದ್ರೆ, ಸುಷುಪ್ತಿ ಎಷ್ಟು ಸಂತೋಷವಾಗಿದ್ದಾಳೋ ಹಾಗೆ ನೀವು ಇರಬಲ್ಲವಿ. ಯಾವಾಗ ನೀವು ತಿಳ್ಕೊತೀರೋ ನಿಮ್ಮ ಸ್ವರೂಪವೇ ಆನಂದ ಸ್ವರೂಪ ಅಂತ ಅಂದು, ನೀವು ಶಿವ ಮತ್ತೆ ಶಕ್ತಿ ತರ. ಶಿವ ಈಸ್ ಕಾನ್ಶಿಯಸ್, ಅರಿವು. ಶಕ್ತಿ ಈಸ್ ಚೈತನ್ಯ. ಎರಡೂ ಒಂದೇ ಅಂತ ಜೀವನದಲ್ಲಿ ಅರ್ಥ ಮಾಡ್ಕೊಂಡ್ ನಿಮ್ಮ ಎಲ್ಲೆಲ್ಲೂ ನೀವ ಆ ಚೈತನ್ಯ, ಆ ಅರಿವನ್ನೇ ಕಾಣ್ತೀರ ಹೊರತು ಬರೀ ಆನಂದವೇ ನಿಮ್ಮ ಮನದಲ್ಲಿ ತುಂಬಿರುತ್ತೆ. ಅದೇ ನಿಮ್ಮ ನಿಜವಾದ ಸ್ಥಿತಿ ಅಂತ ಅರ್ಥಕೋತೀರಮ್ಮ. ಇದೇ ನಿಜ ಜೀವನದ ಸತ್ಯ ಅಂತ ಹೇಳ್ದೆ. ನಮಸ್ತೆ. 4 ನಿಮಿಷ 3 ಸೆಕೆಂಡ್ ನಿಮ್ಮ ಸಮಯ. ವಾಣಿಜಿ. ಟು ಟೆಲ್ ಯು ದ ಟ್ರೂತ್, ಡ್ರಾಮಾ ಎಲ್ಲ ಬರಲ್ಲ ನಂಗೆ. ಬಹಳ ಕಷ್ಟಪಟ್ಟು somehow I managed. ಚೆನ್ನಾಗ್ ಮಾಡಿದ್ರಿ, ಬಟ್ 2 ಟಾರ್ಗೆಟ್ ಗ್ರೂಪ್ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ಇದ್ರಲ್ಲಿ ಆಕ್ಚುಯಲ್ ಆಗಿ ಸ್ವಪ್ನ ಮತ್ತೆ ಜಾಗೃತಿ ಎರಡೂ ಒಂದೇ, ಎರಡೂ ಮಾಯೇನೆ. ಅಲ್ಲ, ನೀವು ಆನ್ ಮಾಡಿ ಇದು ವಿಡಿಯೋ ನಿಮಿಷ. ಮೇಡಮ್, ಅಲ್ಲ, ನೀವು ಸ್ವಪ್ನಾಗೆ ಜಾಗೃತಿಗೆ ನೀವು ಎಕ್ಸ್ಪ್ಲೇನ್ ಮಾಡಕ್ಕೆ ಅದನ್ನ ನಾವು ಟಾರ್ಗೆಟ್ ಗ್ರೂಪ್ ಅಂತ ತಗೊಳಕ್ಕಾಗಲ್ಲ. ಓಕೆ. ಈ 3 ಜನನ್ನು ಯಾರೋ ಇನ್ನೊಬ್ಬರಿಗೆ ನೀವು ಅವಸ್ಥಾತ್ರಯ ಪ್ರಕ್ರಿಯೆನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ 3 ಜನದ ಜೊತೆನೂ ನೀವು ಮಾತಾಡ್ದಂಗೆ ಎಲ್ಲ ಆಕ್ಟಿಂಗ್ ಮಾಡಿ ಇನ್ನೊಬ್ರಿಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ. ಓಕೆ. ಸೊ ಅವ್ರು ಯಾರು? ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ಮೈ ಸೆಲ್ಫ್ ಓನ್ಲಿ. ಈಗ ನೀವು ಬಂದು ನನ್ನ ಕ್ವೆಶನ್ ಕೇಳ್ತೀರಾ, ಮೇಡಮ್ ಇದೇನು ಅವಸ್ಥಾತ್ರಯ ಪ್ರಕ್ರಿಯೆ ಅಂತೆಲ್ಲ ಕೇಳಿದೆ, ನಂಗೇನೋ ಸರಿಯಾಗಿ ಅರ್ಥನೇ ಆಗ್ಲಿಲ್ಲ, ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ನೀವ್ ಮಾಡಿದ ಆಕ್ಟಿಂಗ್ ಎಲ್ಲ ನಾನ್ ನಿಮ್ ಎದುರಿಗೆ ಮಾಡಿ ತೋರಿಸ್ಬಿಟ್ಟು ಆಮೇಲಿಂದ ಚಂದ್ರಿಕಾ ಗೊತ್ತಾಯ್ತಾ, ನೋಡಿದ್ರ ಸ್ವಪ್ನಾವಸ್ಥೆಯಲ್ಲಾಗಿದ್ದು ಜಾಗೃತ ಅವಸ್ಥೆಯಲ್ಲಿ ಜ್ಞಾಪಕ ಇರಲ್ಲ, ಜಾಗೃತ ಅವಸ್ಥೆಯಲ್ಲಾಗಿದ್ದು ಡೀಪ್ ಸ್ಲೀಪ್ ಅಲ್ಲಿರೋರ್ಗೆ ಜಾಗೃತ ಅವಸ್ಥೆನೂ ಜ್ಞಾಪಕ ಗೊತ್ತಾಗೋದಿಲ್ಲ, ಅವ್ರಿಗೆ ಡ್ರೀಮ್ ಸ್ಟೇಟು ಗೊತ್ತಾಗೋದಿಲ್ಲ. ಸೊ ಒಂದಕ್ಕೊಂದು ಕಾಮನ್ ಫ್ಯಾಕ್ಟರ್ 3 ಸ್ಟೇಟ್ಸ್ ಅಲ್ಲೂ ಇರೋದು ಯಾವುದು? ಅದು ಒಂದು ವಿಟ್ನೆಸ್ ಅಂತ ಇದೆ, ಅದು ಸಬ್ಸ್ಟ್ರಾಟಮ್ ಅಂತ ಇದೆ, ಅದು ನಿಮ್ಮ ನಿಜ ಸ್ವರೂಪ. ಶಿವ ಶಕ್ತಿ, ಶಿವ ಕಾನ್ಶಿಯಸ್ನೆಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಟು ಬಿ, ಐ ಮೀನ್ ಕರೆಕ್ಟ್ ಮಾಡ್ಬೇಕು ಅದ್ರಲ್ಲಿ. ಸೊ ನೀವು ಜಾಗೃತಿಗೆ ಮತ್ತೆ ಸ್ವಪ್ನಾಗೆ ಎಕ್ಸ್ಪ್ಲೇನ್ ಮಾಡೋದು ಅನ್ನೋದು ಸರಿ ಹೋಗಲ್ಲ. ಅವರಿಬ್ರು ಇಮ್ಯಾಜಿನರಿ ಕ್ಯಾರೆಕ್ಟರ್ಸ್. ನಂಗೆ ಆಕ್ಚುಲ್ ಆಗಿ ಇದು ಅಷ್ಟು ಸರಿಯಾಗಿ ಥೀಮ್ ಗೊತ್ತಿರ್ಲಿಲ್ಲ. ಇವರೆಲ್ಲ ಮಾಡೋದ್ ನೋಡಿ ಐ ಕ್ಯಾನ್ ಡೂ ಲೈಕ್ ದಿಸ್ ಅಂತ ಹಿಯರ್ ಓನ್ಲಿ ಐ ಅಲ್ಲ, ಇಮ್ಯಾಜಿನ್. ಚೆನ್ನಾಗಿತ್ತು ನೀವು ಮಾಡಿದ್ದು. ಅದು ಯಾರಿಗೋ ಒಬ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಯಾರೋ ನಿಮ್ ಫ್ರೆಂಡು, ಇನ್ನೊಬ್ರು ಬ್ಯಾಂಕ್ ಎಂಪ್ಲಾಯಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಅದು ಒಂದಾಯ್ತು. ಸೆಕೆಂಡ್ ಒನ್ ಟೋಟಲಿ ಡಿಫ್ರೆಂಟ್ ಇರ್ಬೇಕು. ನಿಮ್ಮ ಮಕ್ಕಳು ಬಂದ್ ಕೇಳ್ತಾಳೆ, ಅಥವಾ ಪಕ್ಕದ ಮನೆ ಚಿಕ್ಕ ಹುಡುಗಿ ಬಂದ್ ಕೇಳುತ್ತೆ, ಎರಡು ತರ ಬರ್ಬೇಕು. ಇವ್ರಿಗೆ ಅರ್ಥ ಆಗೋ ತರಾನು ಹೇಳ್ಬೇಕು, ಅವ್ರಿಗೆ ಅರ್ಥ ಆಗೋ ತರಾನು ಹೇಳ್ಬೇಕು. ಬಟ್ ಹೇಳೋದು ಒಂದೇ ತತ್ವ, ಒಂದೇ ಪ್ರಕ್ರಿಯೆ. ಹೇಳೋ ರೀತಿ ಚೇಂಜ್ ಆಗತ್ತೆ. ಅದು ಇವತ್ತಿನ ಎಕ್ಸರ್ಸೈಸ್. ಬೇಕಿದ್ರೆ ಇನ್ನೂ ಯಾರಿದ್ದಾರೆ ಈಗ ಮಾಡಕ್ಕೆ? ಇನ್ನು ಪಾರ್ವತಿ ಒಬ್ಬರಿದ್ದಾರೆ.
ಪಾರ್ವತಿಜಿ ಮಾಡೋ ಅಷ್ಟೊತ್ತಿಗೆ ನೀವು ಸೆಕೆಂಡ್ ಒನ್ ಬೇಕಿದ್ರೆ ಯೋಚನೆ ಮಾಡ್ಕೊಂಡ್ರೆ ನೀವು ಮಾಡ್ಬೋದು. ಕಷ್ಟ. ಕಷ್ಟ ಇಲ್ಲದೆ ಇರೋ ಜೀವನದಲ್ಲಿ ಯಾವುದೂ ಇಲ್ಲ. ಹುಟ್ಟೋದು ಎಲ್ಲದಕ್ಕಿಂತ ಕಷ್ಟ, ಅದನ್ನ ನೀವು ಮಾಡ್ಬಿಟ್ರಲ್ಲ ಆಗ್ಲೇ. ಅಷ್ಟು ನಂಗೆ ಕ್ರಿಯೇಟಿವಿಟಿ ಇಲ್ಲ. ಸಾರಿ ಟು ಬರುತ್ತೆ ಸೇ. ಇವಾಗ ನೋಡ್ ಗೊತ್ತಾಯ್ತು ಎಷ್ಟಿದೆ ಕ್ರಿಯೇಟಿವಿಟಿ ಅಂತ. ಸಾರಿ ಗೊತ್ತಾಗ್ತಾ ಇದೆ ನಮ್ಗೆ. ನಿಮ್ಗೆ ಇವಾಗ ಗೊತ್ತಾಗ್ತಾ ಇದೆ ನೀವ್ ಎಷ್ಟು ಕ್ರಿಯೇಟಿವ್ ಆಗಿದ್ದೀರಾ ಅಂತ. ನೋಡಿ, ಟ್ರೈ ಮಾಡಿ. ಜಸ್ಟ್ ಒಂದ್ ಸ್ಮಾಲ್ ಟ್ರಯಲ್ ಕೊಡೋಣ, ಒಂದು 2 minutes ಯಾರಿಗಾದ್ರೂ ಎಕ್ಸ್ಪ್ಲೇನ್ ಮಾಡೋದು, ಬೇರೆ ಟಾರ್ಗೆಟ್ ಗ್ರೂಪ್. ಈಗ ಫಸ್ಟ್ ಪಾರ್ವತಿ ಮಾಡಿ. ರೈಟ್ ಮೇಡಮ್, ರೈಟ್. ಈಗ ಪಾರ್ವತಿ ಅವರು ಮಾತಾಡ್ತಾರೆ ಗುರು ಶಿಷ್ಯ ಪರಂಪರೆ ಬಗ್ಗೆ. ಸಮಯವನ್ನ ಮಾಲಾ ಅವರು ನೋಡ್ಕೊತಾರೆ. ಹರಿ ಓಂ. ಎಲ್ಲರಿಗೂ ಪೂಜ್ಯ ಗುರುಜಿಯವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಮ್ಯಾಮ್, ನಾನು ನಮ್ಮ ಸೊಸೆ ಅವ್ರನ್ನ ಒಂದು ಸಿಚುವೇಶನ್ ನಲ್ಲಿ ತಗೊಂಡು ಅವ್ರಿಗೆ ಗುರು ಪರಂಪರೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಇನ್ನೊಬ್ರು ಚಿಕ್ಕಪ್ಪ, ಅವ್ರಿಗೆ ಕಾಲ್ ನೋವಿದೆ. ಸೊ ಅವ್ರ ದೇಹ ಭಾವನೆಯಲ್ಲಿದ್ದಾರೆ, ಅದನ್ನ ಗುರುಗಳ ಇದರಲ್ಲಿ ತಗೊಂಡು ಹೋಗ್ತೀನಿ. ಅಂದ್ರೆ ಗುರುಗಳು ಹೇಗೆ ನಮ್ಗೆ ದೇಹ ಮನಸ್ಸು ಬುದ್ಧಿ ನಾವಲ್ಲ ಅಂತ ಹೇಳಿದಾರೋ ಆ ರೀತಿ ತಗೊಂಡೋಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಪ್ರಕ್ರಿಯೆ ಯಾವುದು? ಗುರು ಶಿಷ್ಯ ಪರಂಪರೆ. ಓಕೆ, ಶುರು ಮಾಡ್ಲಾ? ಟೈಮು ನೀವ್ ಹೇಳದ್ನ ಶುರು ಮಾಡ್ಲಾ? ಶುರು ಮಾಡಿ. ಅಮ್ಮ ರಾಜೇಶ್ವರಿ, ಮಗು ಅಳ್ತಾ ಇದೆ, ಮಗುನ ಎತ್ಕೊಮ್ಮ. ಅಮ್ಮ, ಅದು ನಾನು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿದ್ಮೇಲೆ ಎತ್ಕೊಳ್ಳೋಣ ಅಂತ ಅನ್ಕೊಂಡೆ. ನೀವೇ ಸುಧಾರ್ಸ್ಕೊಂಡ್ಬಿಡಿ, ನೀವೇ ಸುಧಾರ್ಸ್ಬಿಡಿ. ಅಯ್ಯೋ, ಪೂಜೆ ಅಂತ ಯಾಕಮ್ಮ ನೀನ್ ಅದನ್ನ ಅಷ್ಟೊಂದು ಇದಾಗಿ ಮಾಡ್ತೀಯಾ? ಪೂಜೆ ಆಮೇಲೆ ಮಾಡಿದ್ರು ಆಗತ್ತೆ. ಮಗುನ ಎತ್ಕೊಂಡ್ಬಿಡು ಫಸ್ಟ್. ಮಗುಗೆ ಸಮಾಧಾನ ಮಾಡಿ ಮಲಗಿಸಿ ಆಮೇಲೂ ಪೂಜೆ ಮಾಡ್ಬೋದು. ಈಗ ಸ್ನಾನ ಮಾಡ್ಬಿಟ್ಟಿದ್ದೀನಿ ಅಲ್ಲಮ್ಮ, ಇವಾಗ್ಲೇ ತಾನೇ ಪೂಜೆ ಮಾಡ್ಬೇಕು, ಆಮೇಲೆ ಹೇಗ್ ಪೂಜೆ ಮಾಡೋದು? ಅಲ್ಲಮ್ಮ, ಪೂಜೆ ಮಾಡೋದಕ್ಕೆ ಸಮಯ ಮತ್ತೆ ಇದು ಅಂತ ನಾವು ಮೀಸಲಾಗಿ ಇಡಬಾರ್ದು. ಫಸ್ಟ್ ನಮ್ ಕೆಲ್ಸ ಏನು? ಮಗು ಅಳ್ತಾ ಇದೆ ಅಲ್ವಾ, ಅದನ್ನ ಸುಧಾರಿಸೋದು ನಿನ್ ಕೆಲ್ಸ. ಆಮೇಲೆ ಅದು ಮಲಗಿದ ಮೇಲೆನೂ ನೀನ್ ಪೂಜೆ ಮಾಡ್ಬೋದು. ಆವಾಗ ಮನಸ್ಸನ್ನ ಆರಾಮಾಗಿ ಇಟ್ಕೊಂಡು ಶಾಂತವಾಗಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ಭಗವಂತನಿಗೂ ತಲುಪತ್ತೆ. ಹೌದಾ ಅಮ್ಮ? ಹಾಗಾದ್ರೆ ಕೊಡಿ, ಮಗುನ ಫಸ್ಟ್ ಸುಧಾರಿಸ್ಬಿಡ್ತೀನಿ. ಅಮ್ಮ, ನೀವ್ ಹೇಳಿದ್ರಿ ಪೂಜೆ ಮಾಡಿದ್ರೆ ಮಾಡಿದ್ರೆ ಸಮಾಧಾನದ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿದ್ರಿ, ಶಾಂತಿ ಸಿಗುತ್ತೆ ಅಂತ ಹೇಳಿದ್ರಿ. ಅದು ಹೇಗೆ ಸಾಧ್ಯ? ಅದು ಹೇಗೆ ನೀವು ಹೇಳ್ತೀರಾ? ನನಗೂ ಮೊದಲು ಹಾಗೆ ಇತ್ತಮ್ಮ. ಫಸ್ಟ್ ಸ್ನಾನ ಮಾಡಿ ಪೂಜೆ ಮಾಡ್ಬಿಡ್ಬೇಕು, ಆಮೇಲೆ ಏನಾದ್ರೂ ಕೆಲಸ ಮಾಡ್ಬೇಕು ಅನ್ನೋ ಒಂದು ಮನೋಭಾವ ಇತ್ತು. ಆದ್ರೆ ನಾನು ನಮ್ಮ ಸದ್ಗುರುಗಳ ಹತ್ರ ಹೋದ್ಮೇಲೆ ನನಗೆ ಇದು ಒಂದು ಅನುಭವದ ಆಯ್ತು. ಅಂದ್ರೆ ಉತ್ತಮವಾದ ಅನುಭವ ಸಿಕ್ತು. ಸದ್ಗುರುಗಳು ಹೇಳೋದು ಏನಂದ್ರೆ, ಪ್ರತಿಯೊಂದು ಇದ್ರಲ್ಲೂ ಗುರು ತತ್ವ ಇದೆ. ಅಂದ್ರೆ ಗುರುಗಳು ಈಗ ನಾವು ಒಂದು ಇದನ್ನ ತಗೊಳ್ತೀವಿ, ಏನೋ ಒಂದು ಸೊಳ್ಳೆ ಇರ್ಬೋದು, ಅಥವಾ ವ್ಯಾಪಾರದಲ್ಲಿ ನಷ್ಟ ಅಂತ ಇರ್ಬೋದು, ಅಥವಾ ಇದು ಅನಾರೋಗ್ಯ ಇರ್ಬೋದು. ಈ ರೀತಿ ಎಲ್ಲದರಲ್ಲೂ ನಾವು ಗುರುನ ನೋಡ್ಬೋದು. ಪ್ರತಿ ಕ್ಷಣ ಕೂಡ ಗುರುವೇ ಆಗಿರುತ್ತೆ. ಅದಕ್ಕೆ ಗುರು ಅನ್ನೋದನ್ನ ನಾವು ಪ್ರತಿಯೊಂದರಲ್ಲೂ ನೋಡ್ಬೇಕು. ಮೊದ್ಲು ನಾವು ಏನು ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದಾರೋ ಹಾಗೆ ಫಸ್ಟ್ ಕಾಯಕದಲ್ಲಿ ನಾವು 100% ಕೊಡ್ಬೇಕು. ಅದೇ ನಮ್ಗೆ ಏನ್ ಮಾಡತ್ತೆ? ಗುರುವನ್ನ ತೋರ್ಸತ್ತೆ. ಅದಕ್ಕೆ ಸಪರೇಟ್ ಆದ ಒಂದು ದೇವ್ರ ಪೂಜೆ ಮಾಡಿದ್ರೇನೆ ನಮ್ಗೆ ಫಲ ಸಿಗತ್ತೆ. ಆಮೇಲೆ ದೇವ್ರು ನಮ್ಗೆ ಇಷ್ಟೆಲ್ಲಾ ಕೊಟ್ಟಿರೋವಾಗ ನಾವು ದೇವ್ರ ಪೂಜೆ ಮಾಡಿನೇ ಎಲ್ಲವನ್ನು ಪಡಿಬೇಕು ಅನ್ನೋದು ಶುದ್ಧ ತಪ್ಪು. ಯಾಕಂದ್ರೆ ದೇವ್ರು ಎಲ್ಲ ನಮ್ಗೆ ಕೊಟ್ಬಿಟ್ಟಿದಾನ ಆಲ್ರೆಡಿ. ನಾವು ಕೊಟ್ಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದನ್ನೆಲ್ಲ ಅಮ್ಮ, ಇದನ್ನೆಲ್ಲ ನೀವು ಹೇಗೆ ಕಲ್ತ್ರಿ? ಹೇಗೆ ಗೊತ್ತಾಯ್ತು ನಿಮ್ಗೆ? ನನಗೆ ಸದ್ಗುರುಗಳ ಮೂಲಕನೇ ಇದು ತಿಳಿದಿದ್ದು. ಸದ್ಗುರುಗಳು ಅಂದ್ರೆ ಪ್ರತಿ ಕ್ಷಣ ಅವರು ನಮ್ಗೆ ಎಲ್ಲವನ್ನು ಜ್ಞಾನದ ದಾರಿಯಲ್ಲಿ ನಮ್ಮನ್ನ ತಗೊಂಡು ಹೋಗ್ತಾರೆ. ಪ್ರತಿ ಸಲಿ ನಮ್ಗೆ ಏನಂದ್ರೆ ಅಜ್ಞಾನದ ಕವಿತಾ ಇರುತ್ತೆ, ಆ ಜ್ಞಾನವನ್ನ ದೂರ ಹೋಗ್ಸೋದಕ್ಕೆ ನಮ್ಮ ಸದ್ಗುರುಗಳು ನಮ್ಗೆ ದಾರಿ ತೋರಿಸ್ತಾರೆ. ಈಗ ಒಂದು ಗುರು ಮತ್ತೆ ಶಿಷ್ಯರ ಸಂಬಂಧವನ್ನ ಹೇಳ್ಬೇಕಂದ್ರೆ ಒಂದು ಕಥೆನ ಹೇಳ್ತೀನಮ್ಮ ನಿನಗೆ. ಅದೇನು ಅಂದ್ರೆ, ಒಂದ್ಸಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಬರ್ತಾ ಇರ್ತಾರೆ ರಾಮಕೃಷ್ಣ ಪರಮಹಂಸರ ಹತ್ರ. ಆಗ ಅವ್ರಿಗೆ ಗಂಟಲ್ ಕ್ಯಾನ್ಸರ್ ಆಗ್ಬಿಟ್ಟಿರುತ್ತೆ.
ಆಗ ಶಿಷ್ಯಂದ್ರೆಲ್ಲ ಏನ್ ಮಾಡ್ತಾರೆ, ಅಯ್ಯೋ ಗಂಟ್ಲು ಕ್ಯಾನ್ಸರ್ ಆಗ್ಬಿಟ್ಟಿದೆ, ನಾನು ದೂರ ಹೋಗ್ಬೇಕಪ್ಪ, ದೂರ ಇರ್ಬೇಕೇನೋ, ನಮಗೂ ಎಲ್ಲಿ ಬಂದ್ಬಿಡುತ್ತೋ ಏನೋ ಅಂತ ಭಯದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಇವರು ವಿವೇಕಾನಂದರಿಗೆ ತುಂಬಾ ನೋವಾಗತ್ತೆ, ಗುರುಗಳನ್ನ ಈ ರೀತಿ ಎಲ್ಲ ಮಾತಾಡ್ಕೋತಾ ಇದಾರಲ್ಲ ಅಂತ ತುಂಬಾ ನೋವಾಗ್ಬಿಡತ್ತೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಗುರುಗಳು ಏನೋ ಊಟ ಮಾಡ್ಸಕ್ಕೆ ಅಂತ ಹೋಗ್ತಾರೆ. ಆಗ ಊಟ ಮಾಡ್ಸಿದ ತಕ್ಷಣ ಅದೆಲ್ಲ ವಾಮಿಟ್ ಆಗ್ಬಿಡತ್ತೆ. ವಾಮಿಟ್ ಆಗಿರೋ ಅಂತ ಪಾತ್ರೆನ ವಿವೇಕಾನಂದರು ಈ ಶಿಷ್ಯರಿಗೆ ತಿಳಿಸ್ಬೇಕಂತ, ಗುರು ಅಂದ್ರೆ ಏನು ಅಂತ ತಿಳಿಸ್ಬೇಕು ಅಂತ ಅದನ್ನ ಏನ್ ಮಾಡ್ತಾರೆ, ತಾವೇ ಕುಡ್ದ್ ಬಿಡ್ತಾರೆ. ಅದನ್ನ ಗುರುಗಳು ವಾಂತಿ ಮಾಡಿದ್ದನ್ನ ತಾವೇ ಕುಡ್ದ್ ಬಿಡ್ತಾರೆ. ಆಗ ಶಿಷ್ಯರಿಗೆ ಜ್ಞಾನೋದಯ ಆಗತ್ತೆ, ಅಯ್ಯೋ ನಾವ್ ಎಷ್ಟು ಹುಚ್ಚರಪ್ಪ, ನಾವು ಗುರುಗಳ ಬಗ್ಗೆ ಎಲ್ಲ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ವಿ, ನಾವ್ ಈ ರೀತಿ ಮಾಡ್ಬಾರ್ದಾಗಿತ್ತು ಅಂತ ಅವರು ಪಶ್ಚಾತ್ತಾಪ ಪಡ್ತಾರೆ. ಆಮೇಲೆ ಆ ರೀತಿ ನಡ್ಕೊಳಕ್ ಹೋಗೋದೇ ಇಲ್ಲ. ಸೊ ಈ ರೀತಿ ಗುರುಗಳಲ್ಲಿ ಶ್ರದ್ಧೆ, ನಂಬಿಕೆ ಮತ್ತೆ ಇದನ್ನ ಶರಣಾಗತ ಭಾವವನ್ನು ಹೊಂದಿರೋದನ್ನ ನಾವು ಇದನ್ ಮಾಡ್ಬೇಕು, ಏನೋ ಶ್ರದ್ಧೆ ಮತ್ತೆ ನಂಬಿಕೆ, ಶರಣಾಗತ ಭಾವವನ್ನ ಹೊಂದಬೇಕು. ಆಗ ಮಾತ್ರ ನಮ್ಗೆ ಸದ್ಗುರುಗಳು ಸಿಗ್ತಾರೆ. ನಮ್ಗೆ ಸದ್ಗುರುಗಳಿಂದ ನಮ್ಗೆ ಜ್ಞಾನ ಸಿಗತ್ತೆ. ಎರಡನೇ ಪ್ರಸಂಗ, ನಮ್ಮ ಚಿಕ್ಕಪ್ಪ ಅವರು, ನಾನು ಅವ್ರಿಗೆ ಅವರ ಸಂವಾದ ನಡೀತಾ ಇದೆ, ನನಗೆ ಮತ್ತೆ ನಮ್ಮ ಚಿಕ್ಕಪ್ಪ ಅವರು. ಚಿಕ್ಕಪ್ಪ, ಯಾಕೆ ತುಂಬಾ ಸುಸ್ತಾದಂಗ್ ಕಾಣಿಸ್ತಾ ಇದ್ದೀರಾ? ಏನ್ ಮಾಡ್ಲಿ ಅಮ್ಮ, ಮಂಡಿ ನೋವು ಬಂದ್ಬಿಟ್ಟಿದೆ, ಕಾಲ್ ತುಂಬಾ ನೋವ್ತಾ ಇದೆ, ಏನ್ ಮಾಡೋದು ಅಂತ ತಿಳಿತಾ ಇಲ್ಲ, ಈ ದೇಹ ಯಾಕಾದ್ರೂ ಇದೆಯೋ, ಈ ಜೀವನ ಸಾಕು ಆಗ್ಬಿಟ್ಟಿದೆ ಅಮ್ಮ ನನಗೆ. ಯಾಕೆ ಚಿಕ್ಕಪ್ಪ ಹಾಗೆ ಬೇಜಾರ್ ಮಾಡ್ಕೋತೀರಾ? ದೇಹ, ಮನಸ್ಸು, ಬುದ್ಧಿ ನಾನಲ್ಲ ಅನ್ನೋದನ್ನ ನಾವು ಸದ್ಗುರುಗಳಿಂದ ಕಲ್ತಿದೀವಿ. ಆ ಒಂದು ಮಂತ್ರವನ್ನ ನಾನು ನಿಮ್ಗೆ ಹೇಳ್ತೀನಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದರ ಅರ್ಥ ಏನಮ್ಮ? ಇದು ನನಗೊಂಚೂರು ಅರ್ಥ ಆಗ್ಲಿಲ್ಲ, ಏನು ಇದು, ಬಿಡಿಸಿ ಹೇಳ್ತೀಯಮ್ಮ? ಓಕೆ ಚಿಕ್ಕಪ್ಪ, ಈಗ ದೇಹ ಯಾರ್ದು ಹೇಳಿ? ನಂದು. ಅಲ್ಲ ಚಿಕ್ಕಪ್ಪ, ಇದು ಒಂದು ಸಾಧನ ಅಷ್ಟೇ. ಈ ಸಾಧನವನ್ನ ಯೂಸ್ ಮಾಡ್ಕೊಂಡು ನಾವು ಜೀವನ್ ಮುಕ್ತರಾಗೋದಕ್ಕೆ ಭಗವಂತ ಕೊಟ್ಟಿರುವಂತ ಇದೊಂದು ಸಾಧನ. ಹೌದಮ್ಮ, ಹಾಗಾದ್ರೆ ಈ ನೋವು ನಂದಲ್ಲ ಅಂತ ಹೇಗೆ ತಿಳ್ಕೊಳ್ಳೋದಮ್ಮ ನಾನು? ಈಗ ನೀವು ನೋವೇ ಆಗ್ಲಿ, ನನ್ನ ದೇಹನೇ ನಂದು ಅನ್ನೋದಾಗ್ಲಿ, ಮನಸ್ಸು ನನ್ನದು ಅನ್ನೋದಾಗ್ಲಿ, ಈ ಎಲ್ಲವನ್ನೂ ಬದಿಗೊತ್ತಿದ್ರೆ ಮಾತ್ರ ನೀವು, ನಿಮ್ಮ ಕಾಲ್ ನೋವು ನಿಮಗ್ ಬಂದಿರೋದು ನನ್ನ ದೇಹಕ್ಕಲ್ಲ, ನನ್ನ ಮನಸ್ಸಿಗಲ್ಲ ಅಂತ ನೀವು ತಿಳ್ಕೋಬಹುದು. ಆಗ ಮಾತ್ರ ನೀವು ಏನಂದ್ರೆ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹೌದಾ ಅಮ್ಮ? ಇದು ಹೇಗೆ ಸಾಧ್ಯ? ಯಾರು ನಿಮ್ ಗುರುಗಳು? ಇಲ್ಲಿ ತುರೇಹಳ್ಳಿ ಫಾರೆಸ್ಟ್ ಅಲ್ಲಿ ಒಬ್ರು ಗುರುಗಳಿದ್ದಾರೆ, ಅವ್ರ ಹೆಸರು ಬಂದು ನರಸಿಂಹ ಪ್ರಭುಜಿ ಅಂತ. ನಾವೆಲ್ಲ ಅಲ್ಲಿ ಪ್ರತಿ ಸ್ಯಾಟರ್ಡೆ ಮೆಡಿಟೇಷನ್ ಕ್ಲಾಸ್ಗೆ ಹೋಗ್ತೀವಿ. ಅದರಿಂದ ನಮ್ಗೆ ಎಷ್ಟೋ ಅನುಕೂಲ ಆಗಿದೆ. ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ ಯಾವುದು ಅಂದ್ರೆ ನಾನು ಅನ್ನೋದನ್ನ, ಯಾರು ಅನ್ನೋದನ್ನ ತಿಳ್ಕೊಳ್ತೀರಾ ನೀವು. ಅದರಿಂದ ನೀವು ಜೀವನ್ ಮುಕ್ತರಾಗೋದಕ್ಕೂ ಸಾಧ್ಯತೆ ಆಗತ್ತೆ. ಅದಕ್ಕೆ ನಾನು ನಿಮ್ಮನ್ನ ಸದ್ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ. ಹರಿ ಓಂ. 6:55 ಸಾರಿ, ಗಂಟೆಲೇ ಇದೀನಿ. ಸ್ವಲ್ಪ ಹರಿಬರಿ ಮಾಡ್ದೆ ಅನ್ಸುತ್ತೆ. ನಾನು ಗಂಟೆಲೇ ಇದೀನಿ, ಸಾರಿ. ಇನ್ನೂ ಇತ್ತು, ಬಟ್ ಹೇಳೋದಿತ್ತು, ಬಟ್ ಟೈಮ್ ಸಾಲಲ್ಲ ಅಂದ್ಬಿಟ್ಟು ಬೇಗ ಮುಗಿಸ್ದೆ. ಇಲ್ಲ ಮಾಡಿಜಿ. ಚೆನ್ನಾಗ್ ಮಾಡಿದ್ರಿ ಪಾರ್ವತಿ. ಥ್ಯಾಂಕ್ ಯು. ಎರಡು ಬೇರೆ ನೀವ್ ಯಾವ ತರ ಅತ್ತೆ ಅಂತ ಅರ್ಥ ಆಗ್ತಾ ಇದೆ ನಮ್ಗೆ. ಸ್ವಲ್ಪ ಮಾಲಾ ಮೇಡಮ್, ಕಾಕೇರಿ ಮೇಡಮ್ ಅವಾಗ ಇದನ್ ಕೊಡ್ತಾ ಇರ್ತಾರೆ, ನನಗೆ ಜ್ಞಾನೋದಯ ಕೊಡ್ತಾ ಇರ್ತಾರೆ. ಒಂದ್ ಮಾತ್ರ ಸ್ವಲ್ಪ ಚಿಕ್ಕಪ್ಪಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಅಂದ್ರೆ ಅವಾಗ ಹರಿಬರಿ ಮಾಡ್ದೆ. ಸಾರಿ, ಟೈಮ್ ಆಯ್ತು ಅಂತ ಸ್ವಲ್ಪ ಹರಿಬರಿ ಮಾಡ್ದೆ. ಇಲ್ಲ ನಿಮ್ ಕಾಲ್ ನೋವಿಂದ ಮುಕ್ತಿ ಪಡ್ಕೋಬಹುದು ಅಂತ ಹೇಳಕ್ ಆಗಲ್ಲ. ಕಾಲ್ ಏನ್ ಪ್ರಾಬ್ಲಮ್ ಬಂದ್ರು ಪ್ರಾಬ್ಲಮ್ ಕೆಲವು ಸಲ ಹೊರಟೋಗತ್ತೆ ಅಂತ ಹೇಳಕ್ ಆಗಲ್ಲ. ಅದನ್ನ ನಿಭಾಯಿಸೋ ಅಂತ ಒಂದು ಚೈತನ್ಯ ಬರುತ್ತೆ,
ಅದನ್ನ ನಿಭಾಯಿಸೋದಕ್ಕೆ ನಾನ್ ದೇಹ ಅಲ್ಲ ಅನ್ನೋ ಒಂದು ಸಾಕ್ಷಿ ಭಾವ ಬರುತ್ತೆ. ಕೆಲವು ಸಲ ನೋವು ಹೋಗ್ಬೋದು, ಕೆಲವು ಸಲ ಹೋಗದೆ ಇರ್ಬೋದು. ಅದು ನಾವು ಅಶ್ಯೂರೆನ್ಸ್ ಕೊಡಕ್ಕೆ ಆಗಲ್ಲ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಗುರುಗಳ ಹತ್ರ. ಸೊ ಅದೊಂದು ಸ್ವಲ್ಪ ಅಂದ್ರೆ ನಮ್ ಪವಾಡ ಮಾಡ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದಂಗೆ ಅರ್ಥ ಬರ್ಕೂಡ್ದು ಅಂತ ಅಷ್ಟೇ. ಚಿಕ್ಕದು. ಅಂದ್ರೆ ಆ ಮೆಡಿಟೇಷನ್ ಅದೆಲ್ಲ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಮನ್ಸಿಗೆ ಇದು ಸಿಗ್ಬೋದು ಅಂತ ಕರ್ಕೊಂಡು ಇಲ್ಲ ಅದು ತಪ್ಪೆ. ಅದೊಂದು ಮಾತ್ರ ಸ್ವಲ್ಪ ಅಂತದ್ ಅವಾಯ್ಡ್ ಮಾಡೋದು ಬೆಟರ್. ಅಶ್ಯೂರೆನ್ಸಸ್ ನಮ್ಗೆ ಜೀವನದಲ್ಲಿ ಏನ್ ಬಂದ್ರು ಎದುರಿಸೋ ಅಂತ ಒಂದು ಸಮಚಿತ್ತ ಬರುತ್ತೆ. ಈಕ್ವಿಪಾಯ್ಸ್, ಈಕ್ವಾನಿಮಿಟಿ, ಸ್ಥಿತಪ್ರಜ್ಞತ್ವ ಬರುತ್ತೆ. ಅದು ಇಂಪಾರ್ಟೆಂಟ್ ಪಾಯಿಂಟ್ ಸ್ಟ್ರೆಸ್ ಮಾಡಕ್ಕೆ. ಆ ಎಕ್ಸಾಂಪಲ್ ಅಲ್ಲಿ ನೀವು ಹೇಳಿದ ಎಕ್ಸಾಂಪಲ್. ಬಟ್ ನೀವು ಎರಡು ಇದ್ರಲ್ಲೂ ಚೆನ್ನಾಗಿ ಕನ್ವೆ ಮಾಡೋದು. ಕಾಂಟೆಕ್ಸ್ಟ್ ಚೆನ್ನಾಗಿ ತಗೊಂಡಿದ್ರಿ. ಸೊಸೆ ಮಗುನ ಬಿಟ್ಟು ಪೂಜೆ ಮಾಡೋ ಒಂದು ಕಾಂಟೆಕ್ಸ್ಟ್, ಮತ್ತೆ ಇಲ್ಲಿ ಕಾಲ್ ನೋವು ಅಂತ ಸ್ವಲ್ಪ ಡಿಪ್ರೆಸ್ ಆಗಿರೋ ಕಾಂಟೆಕ್ಸ್ಟ್, ಎರಡು ಚೆನ್ನಾಗಿರೋ ಕಾಂಟೆಕ್ಸ್ಟ್ ತಗೊಂಡು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಇನ್ನೊಂಚೂರು ಶಾರ್ಟನ್ ಮಾಡ್ಕೋಬೇಕು, ಇನ್ನೊಂದ್ ಸ್ವಲ್ಪ ಶಾರ್ಟನ್ ಮಾಡ್ಕೋ. ಬಟ್ ಅದರ್ವೈಸ್ ವೆರಿ ಗುಡ್. ಆಕ್ಚುಲಿ ಚಿಕ್ಕಪ್ಪನ್ ತಗೊಂಡಿದ್ದು ಇವಾಗ ಇದನ್ ಮಾಡಿದೆ ಮ್ಯಾಮ್, ಡಿಸೈಡ್ ಮಾಡಿದೆ. ಇನ್ನೊಂದ್ ಬೇರೆ ಉದಾಹರಣೆ ಬರ್ಕೊಂಡಿದ್ದೆ. ಬಟ್ ಅದು ನೀವ್ ಇವ್ರಿಗೆ ಆಶಾಲಕ್ಷ್ಮಿ ಅವ್ರಿಗೆ ಹೇಳುವಾಗ ಎರಡು ಒಂದೇ ಆಗುತ್ತೆ ಅಂದ್ರಲ್ಲ, ಅದಕ್ಕೆ ಚೇಂಜ್ ಮಾಡ್ಕೊಂಡೆ. ನೀವೆಲ್ಲ ಒಬ್ರಿಗಿಂತ ಒಬ್ರು ಕ್ರಿಯೇಟಿವ್ ಆಗಿದ್ದೀರಾ ಈ ಗ್ರೂಪ್ ಅಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ ನೋಡಕ್ಕೆ. ವೆರಿ ನೈಸ್. ಈಗ ಚಂದ್ರಿಕಾ ಅವರು. ಸ್ಟಾರ್ಟ್ ಮಾಡ್ಲಾ? ಟೈಮ್ ಬೇಕಾ ಅಥವಾ ಹಾಗೆ ನಮ್ಮ ಒಂದ್ ನಿಮಿಷ ಚಂದ್ರಿಕಾಜಿ, ನಿಮ್ ಎರಡನೇದ ಟೈಮ್ ಬೇಕಲ್ಲ, ನೀವು ಹೇಳಿ ಸ್ಟಾರ್ಟ್ ಮಾಡಿ. ನಮಸ್ತೆ. ನಾನು ದಿನಾ ನರಸಿಂಹ ಪ್ರಭುಜಿ ಅವ್ರದ್ದು ಲೆಕ್ಚರ್ಸ್ ಕೇಳ್ತಾ ಇರ್ತೀನಿ ಮನೇಲಿ. ಆಗ ನಮ್ಮ ಮನೆಯವ್ರ ಮಧ್ಯ ಬಂದ್ಬಿಟ್ಟು, ಏನೇ ದಿನಾ ಏನೋ ಕೇಳ್ತಾ ಇರ್ತೀಯ, ಒಂದ್ ಶ್ಲೋಕ ಹೇಳ್ತಾ ಇರ್ತೀಯ, ನಾನೆಂಬುದು ನಾನೆಲ್ಲ ಅನ್ನೋಂಗ್ ಏನೋ ಹೇಳ್ತಾ ಇರ್ತೀಯ, ಏನೇ ಅದ್ರ ಅರ್ಥ? ನೀನು ಯಾವಾಗ್ಲೂ ರಮಣ ಮಹರ್ಷಿ ಹೇಳಿದ್ರು ಅಂದ್ಬಿಟ್ಟು ಹೂ ಮೈ ಅಂತ ಕ್ವಶನ್ ಮಾಡ್ಕೋ ಎಲ್ಲದಕ್ಕೂ ಅಂತ ಏನೇನೋ ಮಾತಾಡ್ತಿರ್ತೀಯಲ್ಲ, ನಿಂಗೆ ಏನಾಗಿದೆ ನಿಂಗೆ ಅಂತ ಕೇಳ್ತಾರೆ. ಆಗ ನಾನ್ ಹೇಳ್ತೀನಿ, ಅಲ್ಲರಿ ನಾನು ಇಷ್ಟು ಕ್ಲಾಸಸ್ ಅಟೆಂಡ್ ಮಾಡಿ ಚೂರು ಪಾರು ಕೇಳ್ಕೊಂಡಿದ್ದೀರಲ್ಲ, ಪೂರ್ತ ಹೇಳ್ತೀನಿ ಕೇಳ್ಕೊಳ್ಳಿ. ಇದ್ರಲ್ಲಿ ಅರ್ಥ ಇರೋದು ಇಷ್ಟೇ. ನೀವು ಇವಾಗ ರಮಣ ಮಹರ್ಷಿರು ಎಲ್ಲಾರ್ಗೂ ಹೋಮೈ ಅಂತ ಕೇಳ್ಕೊ ಅಂತ ಹೇಳ್ತಾ ಇದ್ರಲ್ವಾ, ಅದ್ರ ಅರ್ಥ ಏನು? ಅದ್ರ ಅರ್ಥ, ನೀನ್ ದೇಹ ಮನಸ್ಸು ಬುದ್ಧಿ ಅಲ್ಲ, ನೀನು ಯಾರಿಗೆ ಎಲ್ಲದಕ್ಕೂ ಅವರು ಹೇಳೋರು. ನೀನು ಯೋಚನೆ ಬಂತು ಅಂದ್ರೆ ಯಾರಿಗ್ ಬಂತು? ಆಮೇಲೆ ಮತ್ತೆ ನಿಂಗೆ ಏನೋ ಮೈಯಲ್ಲಿ ಹುಷಾರಿಲ್ಲ, ಯಾರಿಗ್ ಬಂತು? ನಿನ್ಗ ಬಂತು, ದೇಹಕ್ ಬಂತು, ಮನಸ್ಸಿಗೆ ಬಂತು, ನಿನ್ ಬುದ್ಧಿ ಇಷ್ಟೇ. ದೇಹ ಮನಸ್ಸು ಬುದ್ಧಿ ನೀನಲ್ಲ, ಅಷ್ಟ್ ತಿಳ್ಕೊ. ಆಮೇಲೆ ನೀನು ಇದನ್ನ ಹೇಗ್ ಗೊತ್ತಾಗುತ್ತೆ? ನೀನು ನನ್ಗ್ ಸರಿಯಾಗಿ ಹೇಳು ಅಂದ್ರು ನಮ್ಮ ಮನೆಯವರು. ಅದಕ್ ನಾನ್ ಹೇಳ್ದೆ, ನಿಮ್ದೇ ಒಂದ್ ಎಕ್ಸಾಂಪಲ್ ಇದೆಯಲ್ಲ, ನೀವ್ ಬೆಳಗ್ಗೆ ಇದ್ರೆ ಎದ್ದೊಳ್ತೀರಾ, ನಾನ್ ಶ್ರೀನಿವಾಸು, ನಾನ್ ಇಂಥವ್ರ ಗಂಡ, ಇಂಥದ್ದು ಪ್ರೊಫೆಸರು, ಅದೇನೇನೋ ಹೇಳ್ಕೊತಿರಲ್ವಾ, ಅದೆಲ್ಲ ಯಾವ್ದು ಅದು ಕರ್ಮಯೋಗಿ, ಕರ್ಮ ಮಾಡ್ಲೇಬೇಕು ಪ್ರತಿಯೊಬ್ಬ ಮನುಷ್ಯರು ಕರ್ಮಯೋಗಿ ತರ. ಮತ್ತೆ ನೀವು ಕನಸು ಕಾಣ್ತೀರಾ, ಇದ್ದಕ್ಕಿದ್ದಂಗೆ ನಿನ್ನೆ ಎದ್ಬಿಟ್ರಲ್ಲ ನೀವು ನಿದ್ದೆ ಮಾಡ್ತಾ ಇದ್ದವ್ರು, ಅಯ್ಯೋ ನಾನು ಏನೋ ಭಯವಾಗೋ ಅಂತದ್ ಕಂಡ್ಬಿಟ್ಟೆ ಕಣೆ ಕನಸು. ಅದ್ ಯಾರ್ ಮಾಡಿದ್ದು? ನಿಮ್ಮ ಒಂದು ಆಲೋಚನೆಗಳೇ ಆ ಕನಸಾಗ್ ಬಂದಿದ್ದು. ಮತ್ತೆ ನೀವು ನಾನು ಎಷ್ಟು ಶಬ್ದ ಮಾಡಿದೆ ನಿನ್ನೆ ರಾತ್ರಿ, ನಿಮ್ಗೊಂಚೂರು ಗೊತ್ತಾಗಿಲ್ಲ. ಅದ್ ಹೆಂಗೆ ಅಂದ್ರೆ, ಅದು ನೀವು ಒಳ್ಳೆ ನಿದ್ದೆಲಿದ್ರಿ. ಸೊ ಈ 3 ಸ್ಟೇಜು ನೀವೇ ನೋಡ್ತಾ ಇದ್ದೀರಾ ಜೀವನದಲ್ಲಿ. ಈ 3 ಸ್ಟೇಜು ನಿಮಗೆ ಎಚ್ಚರ ಆಗಿರೋವಾಗ ಮತ್ತೆ ನಿದ್ದೆ ಮಾಡೋವಾಗ ಆ 2 ಸ್ಟೇಜು ಮಾಯೆ. ಅಷ್ಟು ತಿಳ್ಕೊಳ್ಳಿ. ಅದು ಈ ದೇಹ ಮನಸ್ಸು ಬುದ್ಧಿಗಾಗೋದು. ನೀವು ಬೆಳಗಾಗಿ ಎದ್ದ ತಕ್ಷಣ ಹೇಳ್ತಿರಲ್ಲ, ನಂಗೆ ಒಳ್ಳೆ ನಿದ್ದೆ ಬಂತು ಕಣೆ ಇವತ್ತು ಅಂತ, ಅದನ್ನ ನೋಡ್ದವ್ರು ಯಾರು? ನಿಮ್ಗೆ ನಾನ್ ಮಾಡಿದ ಶಬ್ದಗಳು ಕೂಡ ಕೇಳಿಸ್ಲಿಲ್ಲ ಅಂದ್ರೆ ಅದನ್ನ ತಿಳ್ಕೊಂಡವ್ರು ಯಾರು? ಅದೇ ಅರಿವು, ಅದೇ ಕಾನ್ಶಿಯಸ್ನೆಸ್, ಅದು ಎಲ್ಲಾ ಸ್ಥಿತಿಲೂ ಇರತ್ತೆ. ಅದೇ ನಿಮ್ಮ ಆನಂದ ಸ್ವರೂಪ. ಏನ್ ಖುಷಿಯಾಗಿ ಹೇಳ್ಕೊಂಡ್ರಲ್ವಾ ಬೆಳಿಗ್ಗೆ, ಒಳ್ಳೆ ನಿದ್ದೆ ಬಂತು ಕಣೆ ಅಂತ. ಆ ಖುಷಿನೇ ನೀವು ರೀ. ಈ ದೇಹ ಮನಸ್ಸು ಬುದ್ಧಿ ನೀವಲ್ಲ. ಆ ಸಂತೋಷ ನೀವು. ಈ ಪ್ರಪಂಚ ಇದೆಲ್ಲ ಸುಳ್ಳು, ಸ್ವಪ್ನ ಅಂದ್ರೆ ನೀವು ಕ್ರಿಯೇಟ್ ಮಾಡ್ಕೊಂಡಿರೋದು. ಇದೇ ಜೀವನದ ತಿರುಳು.
ಯಾವಾಗ ನೀವು ಸಂತೋಷವಾಗಿರೋದು, ನಾನ್ ಆನಂದ ಸ್ವರೂಪಿ, ನಾ ಆತ್ಮ ಸ್ವರೂಪಿ ಅಂತ ತಿಳ್ಕೊತಿರೋ, ಅದೇ ನಿಜವಾದ ರೂಪ ನಿಮ್ದು. ಅದನ್ನೇ ರಮಣ ಮಹರ್ಷಿರು ಒತ್ತಿ 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 ಹೇಳಿದ್ದನ್ನ ನಮ್ ಗುರೂಜಿ ಸಿಂಪಲ್ ಆಗಿ ಶ್ಲೋಕ ಹೇಳ್ಕೊಟ್ಟಂಗ್ ಹೇಳ್ಕೊಟ್ಟಿದ್ದಾರೆ. ಅಷ್ಟೇ ರೀ, ನಾನ್ ಕೇಳಿಸ್ಕೋತಾರೆ, ಇದೇ ತಿರುಳು ಅಂತ ಹೇಳ್ದೆ. ಓ ಹಂಗ ಅಂತನ್ಬಿಟ್ಟು ಖುಷಿ ಪಟ್ಕೊಂಡ್ರು. ಥ್ಯಾಂಕ್ ಯು. ಯಾರೋ ಒಬ್ರು ಕ್ರಿಯೇಟಿವೇ ಅಲ್ಲ ನಾನು ಅಂತ ಹೇಳ್ತಾ ಇದ್ರಲ್ಲ, ಯಾರದು? 3 ನಿಮಿಷ 7 ಸೆಕೆಂಡ್ ವಾಣಿಜಿ. ಅಲ್ವಾ, ಎಷ್ಟು ಫಾಸ್ಟ್ ಆಗಿ ಒಂದು 5-6 ನಿಮಿಷದಲ್ಲಿ ಒಂದನ್ನ ಅಲ್ಲ, ತಯಾರು ಮಾಡಿ. ಅವ್ರು ಖುಷಿ ಪಟ್ಕೊಂಡದಲ್ಲ, ನಾವು ಎಲ್ರು ತುಂಬಾ ಖುಷಿ ಪಟ್ಕೊಂಡ್ವಿ. ಖಂಡಿತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ಈಗ. ವೆರಿ Thank you ಗುಡ್, so ವೆರಿ ನೈಸ್. Yeah. ಇವಾಗ ಆ ಲೇಬಲ್ ತೆಗ್ದಾಕ್ಬಿಡಿ, ನನ್ಗೆ ಆಕ್ಟ್ ಮಾಡಕ್ ಬರಲ್ಲ, ನಾನ್ ಕ್ರಿಯೇಟಿವ್ ಅಲ್ಲ, ಅದೆಲ್ಲ ಹಿಂಗೆತ್ತಿ. ಬಟ್ ಕಾತ್ಯಾಯಿನಿ ಮೇಡಮ್ ಮತ್ತೆ ಮಾಲಾ ಸ್ಪಾಂಟೇನಿಯಸ್ ಆಗಿ ಹೇಳ್ತಾರಲ್ವಾ, ಆತರ ಇವಾಗ ನೀವು ನಮ್ಗೆ ಸ್ಪಾಂಟೇನಿಯಸ್ ಆಗಿ ಹೇಳಿದ್ರಲ್ವಾ ನೀವು. ಅವ್ರು ಎಷ್ಟ್ ಚೆನ್ನಾಗಿ ಮನೋ ಆಕ್ಟಿಂಗ್ ಮಾಡ್ತಾರೆ, ಅವೆರಡು ಬರಲ್ಲ. ನೀವೊಂದ್ ಕೆಲ್ಸ ಮಾಡಿ, ಇದು ರೆಕಾರ್ಡಿಂಗ್ ಅಪ್ಲೋಡ್ ಆಗತ್ತಲ್ಲ, ಆಮೇಲೆ ನಿಮ್ದನ್ನ ನೋಡ್ಕೊಡಿ. ಐ ಆಮ್ ಸ್ಕೇರ್ಡ್ ಟು ಲುಕ್ ಅಟ್ ಮೈ ಸೆಲ್ಫ್. ಐ ಡೋಂಟ್ ಸಿ ಯೂಶುವಲಿ. ಏನಿಲ್ಲ, ಫಸ್ಟ್ ಕ್ಲಾಸ್. ಅಲ್ಲ, ಎಲ್ರು ಆಕ್ಚುಲಿ ನಾವು ಪ್ರತಿಯೊಬ್ರು ಚೆನ್ನಾಗಿ ready ಮಾಡಿದ್ರು. ಮಾಡ್ಕೊಂಡ್ ಬಂದಿದ್ವಿ. ಆಕ್ಚುಲಿ ನೀವು ಸ್ಪಾಂಟೇನಿಯಸ್ ಆಗಿ ಮಾಡಿದ್ದು. ಇವಾಗ ನಾವು ಮೊದ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ವಿ ಹೌದು, ಅವ್ರು ಅದಕ್ಕೆ. ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ರು, ನೀವು ಸ್ಪಾಂಟೇನಿಯಸ್ ಆಗಿ ಮಾಡಿದ್ರು. ಆಮೇಲೆ ಇನ್ನೊಂದು ವಿಷಯ ಹೇಳ ಚಂದ್ರಿಕಾಜಿ, ಯಾರ್ ಬೇಕಾದ್ರೂ ಹೇಳ್ಬೋದು, ಗಂಡನ್ಗೆ ಹೇಳೋದಿರುತ್ತಲ್ಲ ತುಂಬಾ ಕಷ್ಟದ್ದು. ಇವಾಗ ರಿಟೈರ್ಡ್ ಮನೇಲಿ ಇಬ್ರು ಕೂತ್ಕೊಂಡಿರ್ತೀವಿ, ಅವ್ರ ಮಧ್ಯ ಮಧ್ಯ ಒಂದ್ ಚೂರ್ ಚೂರ್ ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡ್ ಹಾಗಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ. ಅವರು ಅದು ಸ್ವಲ್ಪ ಕೇಳಿಸ್ಕೊಂಡಿದ್ದೆ ಅವ್ರಿಗೇನೋ ಪೂರ್ತಿ ಗೊತ್ತು ಅನ್ನೋ ಪ್ರಿಟೆಂಡ್ ಬೇರೆ ಮಾಡ್ತಾರಲ್ಲಿ. ಅವ್ರಿಗೆ ಒಂದೆರಡು ನಿಮಿಷನ ಬಿದ್ದಿರತ್ತೆ, ಪ್ರಿಟೆಂಡ್ ಮಾಡ್ತಾರೆ. ಇದು ನನ್ಗೂ ಅನುಭವಕ್ಕೆ ಬಂದಿದೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತೀನಿ, ಗಂಡನ್ನ ಕನ್ವಿನ್ಸ್ ಮಾಡೋದು ಮೋಸ್ಟ್ ಚಾಲೆಂಜಿಂಗ್ ಥಿಂಗ್. That's right. ಸೊ ಯು ಡಿಡ್ ದಟ್. Thank you. Thank you so much. ಎಸ್ ವಾಣಿಜಿ. ಎಕ್ಸಲೆಂಟ್ ಸೆಷನ್, ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ವೆರಿ ವೆರಿ ನೈಸ್. ಇನ್ನು ಇಬ್ರು ಬರ್ಬೇಕಾಗಿತ್ತು, ಬಟ್ ಅವರು ಕಾರಣಾಂತರಗಳಿಂದ ಶೈಲಾ ಹೆಗ್ಡೆ ಮತ್ತು ಸೌಮ್ಯ ಮೋತಿಮಠ್ ಅವರಿಬ್ರು ಬರ್ಲಿಲ್ಲ. ಓಕೆ, ಹಾಗಾಗಿ ಇಲ್ಲಿಗೆ ಇವತ್ತಿನ ಈ ಅಧಿವೇಶನ ಮುಗಿಯುತ್ತೆ. ವಾಣಿಯವರೇ, ಓಕೆ, ಪ್ರಾರ್ಥನೆ ಮಾಡೋಣವಾ? ಎಸ್. ನೀನ್ ಏನಾದ್ರೂ ಕೇಳೋದಿದ್ಯಾ ವಾಣಿಯವರನ್ನ? ವಾಣಿಜಿ, ಇದು ಹೇಗೆ, ವಾಟ್ ನೆಕ್ಸ್ಟ್ ಇದಾದ್ಮೇಲೆ ಹೇಗೆ ಈಗ ನೆಕ್ಸ್ಟ್ ಮಹಾವಾಕ್ಯ ಶುರು ಆಗತ್ತೆ. ಸೊ ಮಹಾವಾಕ್ಯದ್ದು ಕಾತ್ಯಾಯನಿಯವರು ಅಥವಾ ಕಾತ್ಯಾಯನಿಯವರೇ ಹಾಕ್ತಾರೆ, ಯಾರ್ಯಾರು ಯಾವ ಮಹಾವಾಕ್ಯ ತಗೊಂಡ್ ರೆಗ್ಯುಲರ್ 7 minutes ಟಾಕ್ ಇರುತ್ತೆ. ಅದು ನಿಮ್ ಮಹಾವಾಕ್ಯ ಅಂದ್ರೆ ಏನು, ಆಮೇಲೆ ನಿಮ್ ಮಹಾವಾಕ್ಯದ ಮೇಲೆ ಒಂದು ರೆಗ್ಯುಲರ್ ಟಾಕ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಗ್ರೂಪ್ಗೆ ಮಹಾವಾಕ್ಯ ಹೇಳೋದು ಅಥವಾ ಏನೋ ಒಂದಿದೆ, ಎಕ್ಸರ್ಸೈಸ್ ಯಾವುದು ಅಥವಾ ಪ್ಯಾನೆಲ್ ಡಿಸ್ಕಷನ್ ಏನೋ ಇದೆ. ಅದು ನೆಕ್ಸ್ಟ್ ಮಂತ್ ಬರುತ್ತೆ. ಅದು ನೆಕ್ಸ್ಟ್ ಮಂತ್ ಅದು ಅಲ್ಲಿಗೆ ಮತ್ತೆ ಒಂದು ಸೆಮಿನಾರ್ ತರ ಎಲ್ರು ಮಾತಾಡೋದು ಕೊನೆಯದು ಅದಿರುತ್ತೆ. ದೆನ್ ವಿ ವಿಲ್ ಕಂಪ್ಲೀಟ್ ದ ಕೋರ್ಸ್. ಸೊ ನವರಾತ್ರಿಗೆ ಎಲ್ರಿಗೂ ಸರ್ಟಿಫಿಕೇಟ್ಸ್ ಬರುತ್ತೆ ನಿಮ್ಮೆಲ್ರು. ಮ್ಯಾಮ್, ಗುರು ಶಿಷ್ಯ ಪರಂಪರೆಗೆ ಅಂದ್ರೆ ಈ ರೀತಿ ತಗೊಂಡ್ ಹೋಗಿದ್ದು ಕರೆಕ್ಟಾ, ಇಲ್ಲ ಬೇರೆ ಯಾವ ರೀತಿ ಅದನ್ನ ತಗೊಂಡ್ ಹೋಗ್ಬೋದು? ಅಲ್ಲ, ಬೇರೆ ತರಾನು ಹೇಳ್ಬೋದು. ಹೇಗೆ ಗುರು ಶಿಷ್ಯ ಪರಂಪರೆ ಅನ್ನೋದು ಎಷ್ಟು ಹಿಂದಿನಿಂದ ಬಂದಿದೆ. ಆದಿಗುರುಗಳು ಅವ್ರ ಶಿಷ್ಯರಿಗೆ ಹೇಳಿ, ಅವ್ರ ಮತ್ತೆ ಅವ್ರ ಶಿಷ್ಯರಿಗೆ ಹೇಳಿ, ಇಟ್ಸ್ ಅ ಕಂಪ್ಲೀಟ್ ಪರಂಪರ. ನಮ್ ಗುರುಗಳು ನಮ್ಗೆ ಹೇಳೋದು ಇಟ್ಸ್ ಪಾರ್ಟ್ ಆಫ್ ದಟ್ ಪರಂಪರ. ಸೊ ಅದನ್ನ ಕನ್ವೆ ಮಾಡ್ಬೋದು, ಬೇಕಾದಷ್ಟು ರೀತಿ ಹೇಳ್ಬೋದು. ಅದನ್ನ ನೀವು ಹೇಳಿದ ಎರಡನ್ನು ಚೆನ್ನಾಗೂ ಇತ್ತು. ಯೋಚನೆ ಮಾಡಿ ನೀವು ಇನ್ಯಾವ ತರ ಹೇಳ್ಬೋದು. ಅದೇ ಅದರಲ್ಲಿ ಒಂಥರ ಚೆನ್ನಾಗಿರುತ್ತೆ, ಏನೇನೋ ಐಡಿಯಾಸ್ ಹೊಡೆಯಕ್ ಶುರು ಆಗುತ್ತೆ. ಆಮೇಲೆ ನಾವು ಅದನ್ನ ಟ್ರೈ ಔಟ್ ಮಾಡ್ಬೋದು. ಸೊ ಇಟ್ ಇಸ್ ನೈಸ್. ಟ್ರೈ ಔಟ್, ಇದು ಎಷ್ಟು ಚೆನ್ನಾಗಿ ವರ್ಕ್ ಆಯ್ತಲ್ವಾ, ಅಷ್ಟೊತ್ತಿಗೆ ಇನ್ನೊಂದು ಐಡಿಯಾ ಹೊಡೆಯುತ್ತೆ. ಸೊ ದಿಸ್ ಇಸ್ ಜಸ್ಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಬರೀ ಕ್ಯಾಪ್ ತೆಗ್ದಿದ್ದೀವಿ, ಒಳಗಡೆ ಇರೋ ಐಡಿಯಾಸ್ ಎಲ್ಲ ಇವಾಗ ಹೊರಗೆ ಬರಕ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವಾಣಿಜಿ.
ಇಲ್ಲಿಗೆ ಇವತ್ತಿನ ಅಧಿವೇಶನ ಮುಕ್ತಾಯ ಆಗುತ್ತೆ. ಭಾಗವಹಿಸಿದ ಎಲ್ರಿಗೂ ಧನ್ಯವಾದಗಳು, ವೀಕ್ಷಕರಿಗೂ ಧನ್ಯವಾದಗಳು. ಪ್ರಾರ್ಥನೆಯೊಂದಿಗೆ ಅಧಿವೇಶನವನ್ನು ಮುಗಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ. ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಧನ್ಯವಾದಗಳು. ರೆಕಾರ್ಡಿಂಗ್ ಸ್ಟಾಪ್ ಮಾಡಿ.